ಆಕಾಶವಾಣಿ ಭಾರತೀಯ ಅಂಚೆ ಇಲಾಖೆಯಲ್ಲಿ ಇರುವ ಸೌಲಭ್ಯದ ಕುರಿತು ಶಿವಮೊಗ್ಗ ಅಂಚೆ ವಿಭಾಗದ ಅಧೀಕ್ಷಕರಾದ ಜಿ ಜಯರಾಮ ಶೆಟ್ಟಿ ಅವರೊಂದಿಗೆ ವಿಶೇಷ ಸಂವಾದ. ಇವರೊಂದಿಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್.ಆರ್. ಭಟ್. ಕೇಳುಗರೆ, ನಮ್ಮ ಜನಜೀವನದಲ್ಲಿ ಹಾಸುಹೊಕ್ಕಾಗಿರುವಂತಹ ಒಂದು ಇಲಾಖೆ, ಪ್ರತಿದಿನ ನಾವು ಒಡನಾಟವನ್ನು ಇಟ್ಟುಕೊಂಡಂತಹ ಇಲಾಖೆ ಅಂತಂದರೆ ಅಂಚೆ ಇಲಾಖೆ. ಈ ಅಂಚೆ ಇಲಾಖೆ ಅಂತಂದ ಕೂಡ ನಮಗೆ ಸಾಮಾನ್ಯವಾಗಿ ಪತ್ರವನ್ನು ಪಡೆಯೋದು, ಪತ್ರವನ್ನು ನೋಡೋದು ಇದೇ ಕಲ್ಪನೆಗೆ ಬರುತ್ತೆ. ಆದರೆ ಈಗ ಅಂಚೆ ಇಲಾಖೆ ತನ್ನ ಸ್ವರೂಪವನ್ನು ಬದಲಾಯಿಸಿಕೊಂಡಿದೆ. ಬ್ಯಾಂಕಿಂಗ್ ಕ್ಷೇತ್ರ, ವಿಮಾ ಕ್ಷೇತ್ರ, ಹೀಗೆ ಹಲವು ಕ್ಷೇತ್ರಗಳಿಗೆ ತನ್ನನ್ನು ವ್ಯಾಪಿಸಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಅನಿವಾರ್ಯವಾಗುವಂತಹ ಒಂದು ವ್ಯವಸ್ಥೆಯನ್ನು ತಾನು ಕಲ್ಪಿಸಿಕೊಂಡಂತಹ ಅಂಚೆ ಇಲಾಖೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸೋ ಪ್ರಯತ್ನ ನಮ್ಮ ಇಂದಿನ ಕಾರ್ಯಕ್ರಮದ್ದು. ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಶಿವಮೊಗ್ಗ ಅಂಚೆ ವಿಭಾಗದ ಅಧೀಕ್ಷಕರು, ಅಂದರೆ ಸೂಪರಿಂಟೆಂಡೆಂಟ್ ಆಫ್ ಪೋಸ್ಟ್ ಆಫೀಸ್, ಜಿ ಜಯರಾಮ ಶೆಟ್ಟಿಯವರು. ಜಯರಾಮ್ ಶೆಟ್ಟಿಯವರ ನಮಸ್ಕಾರ. ನಮಸ್ತೆ. ನಾವು ಒಂದು ಕಾಲದಲ್ಲಿ ನಾವೆಲ್ಲ ಚಿಕ್ಕವರು ಇರಬೇಕಿದ್ರು ಹೇಳೋ ಸೈಕಲ್ನ ಟ್ರಿನ್ ಸಪ್ಳ ಕೇಳ್ತು ಅಂತಂದರೆ ಅಂಚೆ ಅಣ್ಣ ಬಂದ ಅಂತ ಹೇಳ್ಬಿಡ್ತಿದ್ವಿ. ಆದರೆ ಈಗ ಹಂಗಿಲ್ವಲ್ಲ. ಹೌದು. ಈಗ ಹೇಗಿದೆ ಸ್ವರೂಪ ನಿಮ್ಮದು? ಒಂದು ಕವಿವಾಣಿ ಮೂಲಕ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವಂತ ಇದ್ದೇವೆ. ಚೆನ್ನವೀರ ಕಣಿವೆಯವರು ಒಂದು ಕಡೆ ಹೇಳ್ತಾರೆ, ಅಂಚೆ ಬರಲಿ ಬಾರದಿರಲಿ, ಅಂಚೆ ಅಣ್ಣ ಒಮ್ಮೆ ಬಂದು ನಕ್ಕು ಹೋಗಲಿ. ಅಂದರೆ ಈ ಅಂಚೆ ಇಲಾಖೆಯು ಜನಮಾನಸದಲ್ಲಿ ಎಷ್ಟು ಹಾಸುಹೊಕ್ಕಾಗಿದೆ ಎಂಬುದು ಈ ಕವಿವಾಣಿಯ ಮೂಲಕ ನಮಗೆ ಗೊತ್ತಾಗ್ತದೆ. ಸೊ ಅಂಚೆ ಇಲಾಖೆಯು ಸಹ ಜನಮಾನಸದಲ್ಲಿ ಬಹಳ ಹಾಸುಹೊಕ್ಕಾಗಿದ್ದುಕೊಂಡು ಹಲವು ಕಾರ್ಯಕ್ರಮಗಳು, ಕೇಂದ್ರ ಸರ್ಕಾರದ ಹಲವು ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಕಾರ್ಯನಿರತವಾಗಿದೆ. ಇತ್ತೀಚೆಗೆ ನಮ್ಮ ಅಂಚೆ ಇಲಾಖೆಯ ಧ್ಯೇಯ ವಾಕ್ಯವನ್ನು ಸಹ ನಾವು ಬದಲಾಯಿಸಿಕೊಂಡಿದ್ದೇವೆ. ಇದನ್ನು ನಮ್ಮ ಕೆಲವರು ಹೇಳಬೇಕು. ಯಾಕಂತಂದ್ರೆ ಸಾಮಾನ್ಯವಾಗಿ ಮೊದಲು ಇದ್ದಿದ್ದು ಯಾವುದು, ಈಗ ಇದ್ದಿದ್ದು ಯಾವುದು ಅಂತ ಹೇಳಿದ್ರೆ ಸ್ಪಷ್ಟ ಆಗ್ಬಿಡುತ್ತೆ. ಜಯರಾಮ್ ಶೆಟ್ಟಿ, ಖಂಡಿತವಾಗಿಯೂ ಅಂಚೆ ಇಲಾಖೆಯ ಧ್ಯೇಯ ವಾಕ್ಯ ಈಗ ನಾವು ಡಾಕ್ ಸೇವಾ ಜನಸೇವಾ, ಅಂದರೆ ಅಂಚೆ ಸೇವೆ ಜನಸೇವೆ ಎಂಬ ಧ್ಯೇಯ ವಾಕ್ಯವನ್ನು ಇಟ್ಕೊಂಡು ಜನಮಾನಸಕ್ಕೆ ತುಂಬಾ ಹತ್ತಿರವಾಗುವುದರಲ್ಲಿ ನಾವು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಡಾಕ್ ಸೇವಾ ಜನಸೇವಾ ಅಂತ ಅಂದ್ಬಿಟ್ರಿ. ಹಾಗಾದ್ರೆ ಮೊದಲೇನಿತ್ತು? ಮೊದಲಾಗಿ ನಮ್ಮ ಲೋಗದಲ್ಲಿ ಇಂಡಿಯಾ ಪೋಸ್ಟ್ ಡಾಕ್ ಅಂತೇಳಿ ಅಷ್ಟೇ ಇತ್ತು. ಬಟ್ ಈಗ ನಾವು ಅದಕ್ಕೆ ಒಂದು ಧ್ಯೇಯ ವಾಕ್ಯವನ್ನು ಸೇರಿಸಿಕೊಂಡಿದ್ದೇವೆ. ಮೊದಲು ಕೇವಲ ಅಂಚೆ ಇತ್ತು. ಹೌದು. ಆದ್ರೆ ಈಗ ಡಾಕ್ ಸೇವಾ ಜನಸೇವಾ, ಜನರ ಸೇವೆಗಾಗಿ ಅಂಚೆ ಸೇವೆಯನ್ನು ಒದಗಿಸುತ್ತೆ ಅಂತ ಹೇಳ್ತಾ ಇದ್ದೀವಿ. ಹೌದು. ಹಾಗೆ ನೀವು ಚೆನ್ನವೀರ ಕಣಿವೆಯವರ ಮಾತನ್ನ ಹೇಳ್ತಾ ಇರ್ಬೇಕಿದ್ರೆ, ಹೌದು, ಅಂಚೆ ಅಣ್ಣ ಬಂದ ನಗುವನ್ನ ತಂದ ಅಂತ ಹೇಳ್ತಿದ್ರು. ಹೌದು. ಆದ್ರೆ ನಗುವೊಂದೊಂದೇ ಅಲ್ಲ, ಕೆಲವೊಮ್ಮೆ ಸಂತೋಷದ ಸುದ್ದಿ, ಕೆಲವೊಮ್ಮೆ ದುಃಖದ ಸುದ್ದಿಯೂ ಬರ್ತಾ ಇತ್ತಲ್ವ? ಖಂಡಿತವಾಗಿ. ಅಂದ್ರೆ ಸುಖ ದುಃಖಗಳನ್ನ ಹಂಚಿಕೊಳ್ಳುವುದಕ್ಕೆ ಪತ್ರ ವ್ಯವಹಾರ ಬಹಳ ಪ್ರಮುಖವಾಗಿತ್ತು ಜಯರಾಮ್ ಶೆಟ್ರೆ. ಹೌದು. ಆದ್ರೆ ಈಗ ಕೇವಲ ಅಂಚೆಗಷ್ಟೇ ನೀವು ಸೀಮಿತ ಆಗಿಲ್ಲ. ಪತ್ರ ಬಟವಾಡೆ ಮೊದಲು ಇದ್ದಿದ್ದು. ಹೌದು. ಆದ್ರೆ ಈಗ ಪತ್ರ ಬಟವಾಡೆ ಅಷ್ಟೇ ಅಲ್ವಲ್ಲ? ಖಂಡಿತವಾಗಿಯೂ ಅಲ್ಲ. ಈಗ ಒಂದೊಂದು ಯೋಜನೆಗಳ ಬಗ್ಗೆ ನಮ್ಮ ಕೇಳೋರಿಗೆ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಖಂಡಿತವಾಗಿಯೂ ಅಂಚೆ ಕಚೇರಿಗಳು ಇಲ್ಲದ ಜಾಗ ಇಲ್ಲ ಅಂತ ನಾವು ಹೇಳ್ಬಹುದು. ಹೌದು. ಎಷ್ಟು ಇದಾಗಿದ್ರಮ್ಮ, ಒಂದು ಕೇಳುಗರಿಗೆ ಕುತೂಹಲಕ್ಕಾಗಿ ಹೇಳ್ಬೋಣ. ಹೌದು. ಈಗ ದೇಶದಲ್ಲೇ ನಮ್ಮಲ್ಲಿ 1,59,251 ಅಂಚೆ ಕಚೇರಿಗಳು ಉಂಟು. ಅಂದ್ರೆ ಒಂದು ಹಳ್ಳಿನೂ ಬಿಟ್ಟಿಲ್ಲ. ಖಂಡಿತವಾಗಿಲ್ಲ. ಉತ್ತರದ ಕಾಶ್ಮೀರದಿಂದ ಹಿಡಿದು ದಕ್ಷಿಣದ ಕನ್ಯಾಕುಮಾರಿಗೆ, ಪೂರ್ವಾಂಚಲದಿಂದ ಪಶ್ಚಿಮಾಂಚಲದವರೆಗೆ ಪ್ರತಿ ಭೂಭಾಗವನ್ನು ನಾವು ಸಂಪರ್ಕಿಸಿದ್ದೇವೆ. ಅದು ಕಾಡು ಇರಲಿ, ಮೇಡು ಇರಲಿ, ಪರ್ವತ ಇರಲಿ, ಕಣಿವೆ ಇರಲಿ, ಅಂಚೆ ಕಚೇರಿಗಳಿಲ್ಲದಂಥ ಜಾಗ ಇಲ್ಲ ಅಂತ ನಾವು ಹೇಳ್ಬೋದು. ಸೊ ಅಂಥ ಇಲಾಖೆಯು ಈಗ ಕೇಂದ್ರ ಸರ್ಕಾರವು ಸಾಮಾನ್ಯವಾಗಿ ಈ ಜನರ ಅಭಿವೃದ್ಧಿಗಾಗಿ ಹಲವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತವೆ. ಈ ಜನರಿಗೆ ಅಭಿವೃದ್ಧಿಗೆ ಬೇಕಾದಂಥ ಕಾರ್ಯಕ್ರಮಗಳನ್ನು ಅದನ್ನು ಜನರಿಗೆ ತಲುಪಿಸಬೇಕಾದ್ರೆ ಅದಕ್ಕೊಂದು ಮಾಧ್ಯಮ ಬೇಕಾಗ್ತದೆ. ಸೊ ಕೇಂದ್ರ ಸರ್ಕಾರ ಸೂಕ್ತ ಮಾಧ್ಯಮ ಅಂತ ಬಳಸಿಕೊಂಡದ್ದು ಅಂಚೆ ಇಲಾಖೆಯನ್ನು. ಸೊ ಈ ಅಂಚೆ ಇಲಾಖೆಯು ಹಲವು ರೀತಿಯ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವಲ್ಲಿ ಉತ್ಸುಕವಾಗಿದೆ, ಕಾರ್ಯಕ್ರಮ ಪ್ರವೃತ್ತವಾಗಿದೆ. ಈಗ ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಾವು ಕೆಲವೊಂದು ಖಾತೆಗಳ ಬಗ್ಗೆ ಮತ್ತು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಈ ದಿನ ಕೇಳುಗರಿಗೆ ನೀಡಲಿಕ್ಕಿದ್ದೇವೆ. ಮುಖ್ಯವಾಗಿ ಅಂಚೆ ಇಲಾಖೆಯಲ್ಲಿ ಒಂದು ಉಳಿತಾಯ ಖಾತೆ ಅಂತ ಇರ್ತೇವೆ, ಸೇವಿಂಗ್ ಬ್ಯಾಂಕ್ ಅಥವಾ ಉಳಿತಾಯ ಖಾತೆ ಅಂತ ಹೇಳ್ತೇವೆ. ಇದು ಸಾಮಾನ್ಯವಾಗಿ ನೀವು ಬಡವ ಬಲ್ಲಿದ ಎಂಬ ಭೇದವಿಲ್ಲದೆ ಯಾರು ಬೇಕಾದರೂ ತೆರೆಯಬಹುದು. ಕನಿಷ್ಠ 500 ರೂಪಾಯಿಯೊಂದಿಗೆ ಖಾತೆಯನ್ನು ತೆರೀಬಹುದು ಮತ್ತು ಎಲ್ಲ ಅಂಚೆ ಕಚೇರಿಗಳಲ್ಲಿ ಈ ಸೌಲಭ್ಯ ಇರ್ತದೆ. ಅಂದ್ರೆ ಸಾಮಾನ್ಯವಾಗಿ ನಾವು SBI ಅಕೌಂಟ್ ಓಪನ್ ಮಾಡಬೇಕು ಅಂತಂದ್ರೆ ಬ್ಯಾಂಕ್ಗೆ ಹೋಗಬೇಕು ಅಂತ ಹೇಳ್ತಿದ್ವಿ. ಹೌದು. ಆದ್ರೆ ಈಗ ಪೋಸ್ಟ್ ಆಫೀಸಿಗೆ ಬಂದ್ರು ಕೂಡ SBI ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಖಂಡಿತವಾಗಿ. ಆಮೇಲೆ ಇದಕ್ಕೆ ಎಲ್ಲ ಕಡೆಗಿಂತಲೂ ಜಾಸ್ತಿ ಬಡ್ಡಿ ದರನೂ ಅಂಚೆ ಕಚೇರಿಯಲ್ಲಿ ಸಿಗ್ತದೆ. ನಮ್ಮ ಕೇಳಿದ್ರೆ ಬಹಳ ಮುಖ್ಯ. ಹೌದು. 4% ಬಡ್ಡಿ
ಅಂಚೆ ಕಚೇರಿಯಲ್ಲಿ ಸಿಗ್ತದೆ SB ಖಾತೆ. ಸಾಮಾನ್ಯವಾಗಿ ಬೇರೆ ಎಲ್ಲ ಕಡೆಗಳಲ್ಲಿ 3.5 ಇರುತ್ತೆ. ಹೌದು, ಬಟ್ ಅಂಚೆ ಕಚೇರಿಯಲ್ಲಿ 4% ಬಡ್ಡಿ ಇರ್ತದೆ. ಆಮೇಲೆ ಇದಕ್ಕೆ ನಾವು ATM ಕಾರ್ಡ್ಗಳನ್ನು ಸಹ ಇಶ್ಯೂ ಮಾಡ್ತೇವೆ. ಈ ATM ಕಾರ್ಡ್ಗಳನ್ನು ಅಂಚೆ ಕಚೇರಿಯಲ್ಲಿ ಮಾತ್ರ ಉಪಯೋಗವಾ ಅಲ್ಲ, ಇದನ್ನು ಬ್ಯಾಂಕಿನ ATM ಅಲ್ಲೂ ಸಹ ನಾವು ಉಪಯೋಗ ಮಾಡಬಹುದು. ಯಾವುದೇ ಬ್ಯಾಂಕಿನ ATMಗಳಲ್ಲಿ ಕೂಡ ಅಂಚೆ ಇಲಾಖೆಯ ATMಗಳನ್ನು ಉಪಯೋಗಿಸೋದಕ್ಕೆ ಅವಕಾಶವನ್ನ ಕೊಡ್ತಿದ್ದೀರಿ. ಖಂಡಿತವಾಗಿಯೂ. ಅದೇ ರೀತಿ ನೀವು ಬ್ಯಾಂಕ್ ಖಾತೆಗಳಿಂದ ಈ ಖಾತೆಗಳಿಗೆ RTGS ಅಥವಾ ನೆಫ್ಟ್ ಮೂಲಕ ಹಣವನ್ನು ಸಹ ವರ್ಗಾಯಿಸಬಹುದು. ಇಟ್ ಇಸ್ ನಥಿಂಗ್ ಬಟ್ ಬ್ಯಾಂಕ್. ಖಂಡಿತವಾಗಿಯೂ. ಈಗ ನಾವು ಪೋಸ್ಟಲ್ ಬ್ಯಾಂಕ್ ಅಂತಲೇ ಹೇಳ್ತೀವಿ. ಹಾಗೆ ಇದು ಸೇವಿಂಗ್ಸ್ ಬ್ಯಾಂಕ್ ಅಥವಾ ಉಳಿತಾಯ ಖಾತೆ ಬಗ್ಗೆ ಒಂದು ಮಾಹಿತಿ. ಆಮೇಲೆ ಅದೇ ರೀತಿ ನಮ್ಮಲ್ಲಿ ರೆಕರಿಂಗ್ ಡೆಪಾಸಿಟ್ ಅಂತ ಉಂಟು, ಅಂದರೆ RD ಅಂತ ಹೇಳ್ತೇವೆ. ಪ್ರತಿ ತಿಂಗಳು ನಿಗದಿತ ಕಂತನ್ನು ಕಟ್ಟಬೇಕು. ಇದು 5 ವರ್ಷದವರೆಗೆ ಖಾತೆ ಚಾಲ್ತಿ ಇರ್ತದೆ. 5 ವರ್ಷ ಆದಮೇಲೆ ಈ ಖಾತೆಯನ್ನು ಮುಕ್ತಾಯಗೊಳಿಸಬಹುದು. RD ಖಾತೆಯಲ್ಲಿ ಎಷ್ಟು ರೂಪಾಯಿಯ RDಯನ್ನು ಪ್ರತಿ ತಿಂಗಳು ಕಟ್ಟೋದಕ್ಕೆ ಅವಕಾಶವನ್ನು ಕೊಡ್ತೀವಿ? ಕನಿಷ್ಠ 100ರಿಂದ ಗರಿಷ್ಠ ಮಿತಿ ಇಲ್ಲ, ಎಷ್ಟು ಮೊತ್ತದ ಹಾಗೆ ತೆರೆಯಬಹುದು. ಆಮೇಲೆ ಇದಕ್ಕೆ 6.7% ಬಡ್ಡಿ ಇರ್ತದೆ. ಇದರಲ್ಲಿ ಸುಲಭವಾಗಿ ಲಕ್ಷಾಧೀಶರಾಗಬಹುದು. ಅಂದರೆ ತಿಂಗಳಿಗೆ 1500 ರಾಗೆ ಖಾತೆ ತೆರೆದ್ರೆ 5 ವರ್ಷ ಪ್ರತಿ ತಿಂಗಳು 1500 ರಾಗೆ ಕಟ್ಟಿದ್ರೆ 5 ವರ್ಷ ದಾಟಿದ ಕೂಡಲೇ 1,07,000 ರೂಪಾಯಿ ಅವನಿಗೆ ಮೆಚುರಿಟಿ ಮೊತ್ತ ಸಿಗ್ತದೆ. ಸೊ ಸುಲಭವಾಗಿ ಹನಿಗೂಡಿ ಹಳ್ಳ ಮಾಡಿ ಖಾತೆಯನ್ನು ಮುಕ್ತಾಯ ಮಾಡುವಾಗ ಲಕ್ಷಾಧೀಶನ ಆಗ್ಬಹುದು. ಅಂದ್ರೆ ಪ್ರತಿ ತಿಂಗಳು ಅವನು 1,500,000 ರೂಪಾಯಿಯನ್ನ ಕಟ್ಕೊಂಡು ಹೋದ್ರೆ ಹೌದು ಅವನಿಗೆ ಈ ಒಂದು 60 ತಿಂಗಳು ಮುಗಿತಾ ಇದ್ದಾಗ್ಲೇನೆ ಹೌದು 1,07,000 ರೂಪಾಯಿ ಅಂದ್ರೆ ಅವನು ಕಟ್ಟಿರೋದು 90,000 ರೂಪಾಯಿ ಆಗಿರುತ್ತೆ. ಅವನಿಗೆ 1,07,000 ರೂಪಾಯಿ ಬಡ್ಡಿಯನ್ನು ಸೇರಿ ಕೊಡುವಂತ ಕೊಡ್ತದೆ. ಆಮೇಲೆ ನಮ್ಮಲ್ಲಿ ಒಂದು ಟೈಮ್ ಡೆಪಾಸಿಟ್ ಅಂತ ಇರ್ತದೆ. ಅಂದ್ರೆ ಸಾಮಾನ್ಯವಾಗಿ ನಾವು ಏನು ಫಿಕ್ಸೆಡ್ ಡೆಪಾಸಿಟ್ ಅಂತ ಹೇಳ್ತೇವೆ, ಆ ರೀತಿ ಇದಕ್ಕೆ ನಾವು ಟೈಮ್ ಡೆಪಾಸಿಟ್ ಅಂತ ಹೇಳ್ತೇವೆ. ಬ್ಯಾಂಕ್ ನಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಅಂತ ಹೇಳುವುದಕ್ಕೆ ನೀವು ಟೈಮ್ ಡೆಪಾಸಿಟ್ ಅಂತ ಹೇಳಿ. ಇದರಲ್ಲಿ ಒಂದು 4 ವಿಧಗಳುಂಟು. 1 ವರ್ಷದ ಖಾತೆ ತೆರಿಬಹುದು, 2 ವರ್ಷದ ಖಾತೆ ತೆರಿಬಹುದು, 3 ವರ್ಷದ ಖಾತೆ ತೆರಿಬಹುದು, 5 ವರ್ಷದ ಖಾತೆ ತೆರಿಬಹುದು. ಮತ್ತು ಇದಕ್ಕೆ ಬಡ್ಡಿಯೂ ಹಾಗೆ 1 ವರ್ಷಕ್ಕೆ 6.9% ಇರ್ತದೆ, 2 ವರ್ಷಕ್ಕೆ 7% ಇರ್ತದೆ, 3 ವರ್ಷಕ್ಕೆ 7.1% ಇರ್ತದೆ, 5 ವರ್ಷಕ್ಕೆ 7.5% ಬಡ್ಡಿ ಇರ್ತದೆ. ಕನಿಷ್ಠ 1,000 ರೂಪಾಯಿಯಿಂದ ಖಾತೆಯನ್ನು ತೆರಿಬಹುದು. ಮತ್ತು ಇದಕ್ಕೆ ಸಹ ಗರಿಷ್ಠ ಮಿತಿ ಇಲ್ಲ. ಆಮೇಲೆ ಈ 5 ವರ್ಷದ ಖಾತೆಗೆ ವರಮಾನ ತೆರಿಗೆಯಲ್ಲಿ ರಿಯಾಯಿತಿ ಸಹ ಇರ್ತದೆ. ಹೌದು, ಅದು ರಿಯಾಯಿತಿ ಇರ್ತದೆ. ಸೊ ಇದನ್ನು ಸಹ ಸಮೀಪದ ಅಂಚೆ ಕಚೇರಿಯಲ್ಲಿ ಎಲ್ಲ ಅಂಚೆ ಕಚೇರಿಗಳು ನಾವು ತೆರಿತೇವೆ. ಅದೇ ರೀತಿ ಇನ್ನೊಂದು ಆಕರ್ಷಕ ಯೋಜನೆ ಅಂತ ಹೇಳಿದ್ರೆ ಮಾಸಿಕ ವರಮಾನ ಯೋಜನೆ. ಅಂದ್ರೆ ಬಹಳಷ್ಟು ಜನರು ಕೇಳುವಂತದ್ದು. NPS ಬಂದ ನಂತರದಲ್ಲಿ ಬಹಳಷ್ಟು ಜನರು ನಮಗೆ ಪೆನ್ಷನ್ನೇ ಬರೋದಿಲ್ಲ ಅನ್ನೋ ಒಂದು ಮೆಂಟಾಲಿಟಿಯಲ್ಲಿ ಇರ್ತಾರೆ. ಹೌದು, ತಿಂಗಳ ಆದಾಯ ಬೇಕು ನನಗೆ ಒಂದು 60 ವರ್ಷನೋ ಅಥವಾ ನಾನು ರಿಟೈರ್ಡ್ ಆದ್ಮೇಲೆನೋ ಪ್ರತಿ ತಿಂಗಳು ನನಗೆ ಒಂದಿಷ್ಟು ಹಣ ಬರಬೇಕು ಅಂತ ಆಸೆ ಇದ್ರೆ ಅಂತವರಿಗಾಗಿ ಇಟ್ಟಂತ ಯೋಜನೆ ಇದು ಮಾಸಿಕ ವರಮಾನ ಯೋಜನೆ ಅಂತ ಹೇಳ್ತೇವೆ. ಇದಕ್ಕೆ ಸಹ ಹಾಗೆ ಗರಿಷ್ಠ ವೈಯಕ್ತಿಕ ಖಾತೆಯಲ್ಲಿ 9 ಲಕ್ಷ ಮಾಡಬಹುದು. ಅದೇ ರೀತಿ ಜಾಯಿಂಟ್ ಖಾತೆಯಲ್ಲಿ 15 ಲಕ್ಷ ಗರಿಷ್ಠ ಇಡಬಹುದು. ಕನಿಷ್ಠ ಅಂದರೆ 1,000 ಖಾತೆಯನ್ನು ತೆರೀಬಹುದು. ಆಮೇಲೆ ಇದಕ್ಕೆ ಸಹ 7.4% ಬಡ್ಡಿ ಸಿಗ್ತದೆ. ಆಮೇಲೆ ಉದಾಹರಣೆ ಜಯರಾಮ್ ಶೆಟ್ಟಿ, ಇಲ್ಲಿ ನಾನು ಒಂದು ಕೇಳ್ಬಿಡ್ತೇನೆ. ಈಗ 1,000 ರೂಪಾಯಿ ಅಂತಂದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಇಸ್ 9 ಲಕ್ಷ ಅಥವಾ 15 ಲಕ್ಷ ಇರ್ತದೆ. ಇದು ಒಮ್ಮೆಲೆ ಫಿಕ್ಸೆಡ್ ಇಟ್ಟು ತಿಂಗಳಲ್ಲಿ ಇಷ್ಟು ಬಡ್ಡಿ ನನಗೆ ಬೇಕಂತ ಮಾಡುವವರಿಗೆ ಈ ಯೋಜನೆ ಅನುಕೂಲ. ಅಟ್ ಎ ಟೈಮ್ ಅವನು 15 ಲಕ್ಷ ಇಟ್ರೆ ಅಂದ್ರೆ ಯಾರೋ ಒಬ್ಬನು ನಿವೃತ್ತನಾಗ್ತಿದ್ದಾಗ ಅವನಿಗೆ ಒಂದಿಷ್ಟು ಇಡುಗಂಟುಗಳು ಬರುತ್ತೆ. ಹೌದು, ಅವನು ಆ ಸಮಯದಲ್ಲಿ ಅದೊಂದು FD ಅಂದ್ರೆ ನಿಮ್ಮ ಒಂದು ಈ ಮಾಸಿಕ ಆದಾಯ ಯೋಜನೆಯಲ್ಲಿ ಇಟ್ಕೊಂಡ್ರೆ ಅವನಿಗೆ ಎಷ್ಟು ಕೊಡ್ತೀರಿ ತಿಂಗಳಿಗೆ? ಉದಾಹರಣೆಗೆ ಹೇಳುದಾದ್ರೆ ಒಂದು 5 ಲಕ್ಷದ ಅಕೌಂಟ್ ಓಪನ್ ಮಾಡ್ದ ಅಂತ ಇಟ್ಕೊಳ್ಳಿ. ಅವನಿಗೆ ತಿಂಗಳಿಗೆ ನಾವು 3,083 ರೂಪಾಯಿ ಪ್ರತಿ ತಿಂಗಳು ಕೊಡ್ತೇವೆ. ಪ್ರತಿ ತಿಂಗಳು 3,083. ಎಷ್ಟು ಲಕ್ಷ? 5 ಲಕ್ಷ ಇಟ್ರೆ 5 ಲಕ್ಷ. ಅದೇ ರೀತಿಯಲ್ಲಿ 15 ಲಕ್ಷ ರೂಪಾಯಿವರೆಗೆ ಇಡಬಹುದು. ಅಂದ್ರೆ ಒಂದು ತಿಂಗಳಿಗೆ 10,000 ರೂಪಾಯಿ ಬೇಕು ಅಂತಂದ್ರೆ ಅವನು 15 ಲಕ್ಷ ಇಟ್ರೆ ಅವನಿಗೆ ಪ್ರತಿ ತಿಂಗಳು ಅಷ್ಟು ಬರ್ತದೆ. ಮತ್ತೆ ಇನ್ನೊಂದು ಅನುಕೂಲತೆಯನ್ನು ಮಾಡ್ಕೋಬಹುದು. ಈಗ ಅವನು ಪ್ರತಿ ತಿಂಗಳು ಹೋಗಿ ಬಡ್ಡಿಯನ್ನು ತೆಗೆದುಕೊಳ್ಬೇಕಾಗಿಲ್ಲ. ಅಂಚೆ ಕಚೇರಿಯಲ್ಲಿ ಒಂದು SB ಖಾತೆ ತೆರೆದ್ರೆ ಆ ಬಡ್ಡಿಯನ್ನು ನಾವು ಸ್ವಯಂಚಾಲಿತವಾಗಿ SB ಖಾತೆಗೆ ಜಮಾ ಮಾಡ್ತೇವೆ, ಅಂದ್ರೆ ಆಟೋಮೆಟಿಕ್ ಟ್ರಾನ್ಸ್ಫರ್ ಮಾಡ್ತೇವೆ. ಇನ್ನೂ ಒಂದು ಅವನು ಅನುಕೂಲತೆ ಮಾಡ್ಕೋಬಹುದು. ಆ SB ಖಾತೆಯಿಂದ ಇನ್ನೊಂದು RD ಅಕೌಂಟ್ ಮಾಡಿ SB ಇಂದ RD ಖಾತೆಗೆ ಸ್ವಯಂಚಾಲಿತವಾಗಿ ಲಿಂಕ್ ಮಾಡ್ಕೊಂಡ್ರೆ ಅವನು ಪೋಸ್ಟ್ ಆಫೀಸ್ಗೆ ಹೋಗ್ಬೇಕಾಗೇ ಇಲ್ಲ. ಪ್ರತಿ ತಿಂಗಳು ಅವನ MIS ಖಾತೆಯಿಂದ SBಗೆ ಬಡ್ಡಿ ಹೋಗ್ತದೆ, SB ಇಂದ RDಗೆ ಬಡ್ಡಿ ಹೋಗ್ತದೆ. ಸೊ 5 ವರ್ಷ ಆದ್ಮೇಲೆ ಅವನಿಟ್ಟ ಫಿಕ್ಸೆಡ್ ಅವನಿಗೆ ವಾಪಸ್ ಬರ್ತದೆ. SB ಅಲ್ಲಿ ಏನಾದ್ರು ಚಿಲ್ಲರೆ ಹಣ ಉಳಿದಿದ್ರೆ ಅದು ಸಿಗ್ತದೆ. ಆಮೇಲೆ RD 5 ವರ್ಷಕ್ಕೆ ಮೆಚುರಿಟಿ ಆಗಿ ಅದರ ಮೊತ್ತ ಸಹ ಸಿಗ್ತದೆ. 5 ವರ್ಷ ಆಗ ಅವನಿಗೆ ಒಂದು ದೊಡ್ಡ ಮೊತ್ತ ಸಿಗ್ತದೆ. ಈಗ ಮಾಸಿಕ ಆದಾಯ ಯೋಜನೆಯಲ್ಲಿ ಇಷ್ಟು ವರ್ಷದವರೆಗೆ ಇಡಬೇಕು ಅಂತ ಇದೆಯಾ? ಇಲ್ಲ
5 ವರ್ಷದವರೆಗೆ ಮಾತ್ರ. 5 ವರ್ಷಕ್ಕೆ 5 ವರ್ಷಕ್ಕೆ ಅದು ಮೆಚುರಿಟಿ ಆಗ್ತದೆ. ಮೆಚುರಿಟಿ ಆದ್ಮೇಲೆ ಮತ್ತೆ ತಿರ್ಗಾ ಇಡಬಹುದಾ? ಅದು ಕ್ಲೋಸ್ ಮಾಡಿ ಹೊಸ ಖಾತೆ ತೆಗಿಬೇಕು. ತೆರಿಬೇಕು. ಹಾಗೆ ಇದಕ್ಕೆ ನಾವು ಮಾಸಿಕ ವರಮಾನ, ಇದೊಂದು ಆಕರ್ಷಕ ಯೋಜನೆ ಅಂಚೆ ಕಚೇರಿಯಲ್ಲಿ ಇರುವಂಥದ್ದು. ಆಮೇಲೆ ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ ಅಂತ ಹೇಳ್ತೇವೆ, ಸಾರ್ವಜನಿಕ ಭವಿಷ್ಯ ನಿಧಿ ಖಾತೆಗಳು. ಯಾರಾದರೂ ನಮಗೆ ಲಾಂಗ್ ಟರ್ಮಿಗೆ ಡೆಪಾಸಿಟ್ ಬೇಕು ಅಂತ ಹೇಳುವವರಿಗೆ ಈ ಖಾತೆಗಳನ್ನು ತೆರೀಬಹುದು. ಇದು 15 ವರ್ಷದ ಖಾತೆಗಳಾಗಿರ್ತದೆ. ಮತ್ತು ಇದಕ್ಕೆ ಬಡ್ಡಿ ಸಹ ಹಾಗೆ ಒಳ್ಳೆ ಬಡ್ಡಿ ಇರ್ತದೆ, 7.1% ಬಡ್ಡಿ ಇರ್ತದೆ. ಆಮೇಲೆ 15 ವರ್ಷ ಆದ್ಮೇಲೆ ಇದನ್ನು ಬೇಕಾದ್ರೆ ನಾವು ಮತ್ತೆ 5 ವರ್ಷಕ್ಕೆ ಕಂಟಿನ್ಯೂ ಮಾಡಬಹುದು. ನೀವು ನಮ್ಮ ಕೇಳುಗರಿಗೆ ಜಯರಾಮ್ ಶೆಟ್ರೆ ಒಂಥರ ಹೌ ಟು ಸೇವ್ ಮನಿ ಹೌದು ಅಂತ ಒಂಥರ ಎಕನಾಮಿಕ್ಸ್ ಪಾಠ ಮಾಡ್ತಾ ಇದ್ದೀವಿ. ಹೌದೌದು. ಹಾಗೆ ಅಂದ್ರೆ ಇದರಲ್ಲಿ ಏನಂತ ಹೇಳಿದ್ರೆ, ನಾವು ಪ್ರತಿ ತಿಂಗಳು ಒಂದು 2,000 ರೂಪಾಯಿ ಆಗಿ ಉಳಿಸ್ಕೊಂಡ್ರೆ, ಠೇವಣಿ ಮಾಡ್ತಾ ಹೋದ್ರೆ 15 ವರ್ಷ ಆಗುವಾಗ ಸಾಧಾರಣವಾಗಿ 6,31,000 ರೂಪಾಯಿ ಬರ್ತದೆ ಅವನಿಗೆ. ಪ್ರತಿ ತಿಂಗಳು 2,000 ಕಟ್ತಾ ಹೋಗ್ಬೇಕು. 15 ವರ್ಷ ಆಗುವಾಗ ಅವನಿಗೆ 6,31,000 ರೂಪಾಯಿದ 135 ರೂಪಾಯಿ ಬರ್ತದೆ ಪ್ರಸ್ತುತ ಬಡ್ಡಿಯಲ್ಲಿ. ಸೊ ಇದಕ್ಕೆ ಸಹ ಹಾಗೆ ಮ್ಯಾಕ್ಸಿಮಮ್ ಪ್ರತಿ ವರ್ಷ 1.5 ಲಕ್ಷ ಕಟ್ಟಬಹುದು. ಮ್ಯಾಕ್ಸಿಮಮ್ 1.5 ಲಕ್ಷ ಪ್ರತಿ ವರ್ಷ ಕಟ್ಟಬಹುದು. ಇನ್ಕಮ್ ಟ್ಯಾಕ್ಸ್ ಇಂದ ವರಮಾನ ತೆರಿಗೆಯದು ರಿಯಾಯಿತಿ ಸಹ ಇದಕ್ಕೆ ಇರ್ತದೆ. ಹಾಗೆ ಅದೇ ರೀತಿ ನಮ್ಮಲ್ಲಿ NSC ಅಂತ ಇರ್ತದೆ. ಮೊದಲು ಪೋಸ್ಟ್ ಆಫೀಸ್ ಅಂತಂದ್ರೆ ಇದ್ದಿದ್ದೇನೆ 2 NSC KVP. ಹೌದು. ಈಗ ಅದರ ಹೊರತುಪಡಿಸಿ ಇಷ್ಟೆಲ್ಲ ಬ್ಯಾಂಕಿಂಗ್ ವ್ಯವಸ್ಥೆಗಳು ಬಂದಿದೆ. ಅದು NSC ಅಂತ ಉಂಟು, ರಾಷ್ಟ್ರೀಯ ಉಳಿತಾಯ ಪತ್ರ ಯೋಜನೆ. ಇದು ಸಹ ಹಾಗೆ, ಇದಕ್ಕೆ 7.7% ಬಡ್ಡಿ ಇರ್ತದೆ. ಉದಾಹರಣೆಗೆ 1 ಲಕ್ಷ ಈಗ NSC ಯಲ್ಲಿ ತೊಡಗಿಸಿಕೊಂಡ್ರೆ ಅದು 5 ವರ್ಷ ಆದ್ಮೇಲೆ 1,44,900 ರೂಪಾಯಿ ಸಿಗ್ತದೆ ಅವನಿಗೆ. 44,000 ರೂಪಾಯಿ ಚಿಲ್ಲರೆ ಬಡ್ಡಿ ಸಿಗುತ್ತೆ 5 ವರ್ಷ ಆದ್ಮೇಲೆ. ಅದೇ ರೀತಿ ಕಿಸಾನ್ ವಿಕಾಸ್ ಪತ್ರ ಅಂತ ರೈತರ ಹೆಸರಲ್ಲಿರುವಂತಹ ಯೋಜನೆ ಇದು. ಇದು ಸಾಮಾನ್ಯವಾಗಿ ಹಣ ದ್ವಿಗುಣ ಆಗುವ ಯೋಜನೆ. 115 ತಿಂಗಳಲ್ಲಿ ಹಣವು ದ್ವಿಗುಣವಾಗ್ತದೆ. ಅಂದರೆ ಈಗ 1 ಲಕ್ಷ ಇಟ್ಟರೆ 115 ತಿಂಗಳಾದ ಕೂಡಲೇ 2 ಲಕ್ಷ ಹಣ ಅವರಿಗೆ ಸಿಗ್ತದೆ. ಸುಮಾರು 9 ವರ್ಷಗಳ ಸಮಯ ತಗೊಳ್ಳುತ್ತೆ. ಹೌದು. ಆಮೇಲೆ ಇದಕ್ಕೆ ಸಹ ಹಾಗೆ ಗರಿಷ್ಠ ಮಿತಿ ಏನಿಲ್ಲ, ಎಷ್ಟು ಉಂಟು ಅಷ್ಟು ಬೇಕಾದ್ರೂ ಇಟ್ಕೋಬಹುದು. ಇದನ್ನ ಸಾಮಾನ್ಯವಾಗಿ ನಮ್ಮ ಕೇಳುಗರು ಯಾವುದೋ ಒಂದು ಮಗು ಹುಟ್ಟಿದೆ ಅಂತಂದ್ರೆ ಅವರಿಗೆ ಒಂದು ಯಾವುದೋ ಇಂಪಾರ್ಟೆಂಟ್ ಒಂದು ಅವಧಿಗೆ ಒಂದಿಷ್ಟು ಹಣ ಬೇಕಾಗುತ್ತೆ ಅಂತ ತಾತಂದ್ರು ಇದನ್ನ ಮಾಡೋದಕ್ಕೆ ಬಹಳ ಸುಲಭ ಆಗಿದ್ರೆ ಹೌದೌದು ಅವರ ಹೆಸರಲ್ಲಿ ನಾವು ಠೇವಣಿ ಇಡಬಹುದು. ಅದೇ ರೀತಿ ನಮ್ಮಲ್ಲಿ ಒಂದು ಸುಕನ್ಯಾ ಸಮೃದ್ಧಿ ಖಾತೆಗಳಂತ ಉಂಟು. ಇದು ಕೇವಲ ವಿಶೇಷವಾಗಿ ನೀವು ನಮ್ಮ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿರುವಂತದ್ದು. ಖಂಡಿತ. ಅಂದ್ರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಇರುವಂತಹ ಯೋಜನೆ ಇದು. 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಅವರ ತಂದೆ ತಾಯಿಯ ಮೂಲಕ ಈ ಖಾತೆಯನ್ನು ತೆರಿಬಹುದು. ಖಾತೆ ತೆರೆಯಲಿಕ್ಕೂ ಹಾಗೆ 250 ರೂಪಾಯಿಯಿಂದ ಖಾತೆ ತೆರಿಬಹುದು. ಈ ಖಾತೆಗಳ ಅವಧಿ ಮಾತ್ರ 21 ವರ್ಷ ಇರ್ತದೆ. ಅಂದ್ರೆ ಮಗುವಿಗೆ 21 ವರ್ಷ ಆಗುವ ಅಲ್ಲ, ಖಾತೆ 21 ವರ್ಷ, ಖಾತೆ ಅವಧಿನೇ 21 ವರ್ಷ. ಅಂದ್ರೆ ಈಗ 15 ವರ್ಷದವರೆಗೆ ಠೇವಣಿ ಮಾಡಬೇಕು, ಮತ್ತೆ 6 ವರ್ಷ ಠೇವಣಿ ಇರುವುದಿಲ್ಲ, ಹಾಗೆ ಬಿಡಬೇಕು. 21 ವರ್ಷ ಆದ್ಮೇಲೆ ಆ ಖಾತೆಯು ಮೆಚುರಿಟಿ ಆಗ್ತದೆ, ಕ್ಲೋಸ್ ಮಾಡ್ಕೊಂಡು ಹಣ ಪಡ್ಕೋಬಹುದು. ಅಂದ್ರೆ ಇದನ್ನ ಸಾಮಾನ್ಯವಾಗಿ ಮಗು ಹುಟ್ಟಿದ ಕೂಡಲೇ ಮಾಡಿದ್ರೆ ಕರೆಕ್ಟ್ ಆಗಿ 21 ವರ್ಷದ ಅವರಿಗೆ ಮಗುವಿಗೆ ಮದುವೆ ಮಾಡೋದಕ್ಕೋ ಹೈಯರ್ ಎಜುಕೇಶನ್ ಹೋಗೋದಕ್ಕೋ ಸುಲಭವಾಗುವಂತಹ ಒಂದು ಯೋಜನೆ. ಖಂಡಿತವಾಗಿ ಅದೇ ಉದ್ದೇಶದಿಂದ ಸರ್ಕಾರ ಅದನ್ನು ಜಾರಿಗೆ ತಂದದ್ದು ಸಹ. ಸೊ ಪ್ರತಿ ವರ್ಷ ಮಾತ್ರ ಕನಿಷ್ಠ 250 ರೂಪಾಯಿ ಕಟ್ಟಲೇಬೇಕು, ಅಂದ್ರೆ ಚಾಲ್ತಿಯಲ್ಲಿ ಇಟ್ಕೋಬೇಕು. ಇದಕ್ಕೆ ಸಹ ಹಾಗೆ ಪ್ರತಿ ವರ್ಷ ಗರಿಷ್ಠ ಅಂತ ಹೇಳಿದ್ರೆ 1.5 ಲಕ್ಷ ಹಣವನ್ನು ಠೇವಣಿಗೆ ಮಾಡಬಹುದು. ಅದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಬರುವುದಿಲ್ಲ. ಈಗ ಉದಾಹರಣೆ ಒಂದು ಹೇಳುವುದಾದ್ರೆ, ಈಗ ಸದ್ಯಕ್ಕೆ ಇದಕ್ಕೆ 8.2% ಬಡ್ಡಿ ಉಂಟು. ಈಗ ನಿಮ್ಮ ಇಡೀ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಯೋಜನೆಯಲ್ಲಿಯೇ ಅತ್ಯಂತ ಹೆಚ್ಚಿನ ಇಂಟ್ರೆಸ್ಟ್ ಇರುವಂತಹ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ. ಹೌದು, ಸುಕನ್ಯಾ ಸಮೃದ್ಧಿ ಯೋಜನೆ ಅಂದ್ರೆ ಸಣ್ಣ ಮಗುವಿಗೂ ನಮ್ದು ಜಾಸ್ತಿ ಬಡ್ಡಿ. ಸೀನಿಯರ್ ಸಿಟಿಸನ್ ಅಂತ ಏನು ಹೇಳ್ತೇವೆ, ಹಿರಿಯ ನಾಗರಿಕರು, ಅವರಿಗೆ ಸಹ ನಮ್ದು ಜಾಸ್ತಿ ಬಡ್ಡಿ 8.2%. ಮಧ್ಯದಲ್ಲಿರುವವರಿಗೆ ಸ್ವಲ್ಪ ಕಡಿಮೆ ಅಂತ. ಕಡಿಮೆ ಅಂತಂದ್ರೆ 7.7 ಹೈಯೆಸ್ಟ್ ಬಡ್ಡಿ ಇರುವಂತದ್ದಿದೆ. ಆದ್ರೆ ವಯೋವೃದ್ಧರು ಅಂತ ಅಂದ್ಬಿಟ್ರೆ, ಹೌದು, ಆ ವಯೋವೃದ್ಧರ ಏಜ್ ಎಲ್ಲಿಂದ ಶುರು ಆಗುತ್ತೆ? 60 ವರ್ಷ. 60 ವರ್ಷ ಆದವರು ಸೀನಿಯರ್ ಸಿಟಿಸನ್ ಖಾತೆಗಳನ್ನು ತೆರೀಬಹುದು. ಈ ಸುಕನ್ಯಾ ಸಮೃದ್ಧಿ ಖಾತೆಯಲ್ಲಿ ಸಹ ಹಾಗೆ. ಈ ಒಂದು ಉದಾಹರಣೆ ಹೇಳುವುದಾದ್ರೆ, ಪ್ರತಿ ತಿಂಗಳು 1,000 ಅವರು 15 ವರ್ಷ ಉಳಿತಾಯ ಮಾಡಿದ್ರೆ ಅವರಿಗೆ 21 ವರ್ಷ ಆಗುವಾಗ 5,54,000 ರೂಪಾಯಿ ಸಿಗ್ತದೆ. ಪ್ರತಿ ತಿಂಗಳು ಅವರು 1,000 ಕಟ್ತಾ ಹೋಗ್ಬೇಕು, 15 ವರ್ಷ ಕಟ್ಟಬೇಕು. ಮತ್ತೆ 6 ವರ್ಷ ಕಟ್ಟಲಿಕ್ಕಿಲ್ಲ, ಹಾಗೇನೆ ಬಿಟ್ಕೊಳ್ಳೋದು. ಆಮೇಲೆ 21 ವರ್ಷ ಆದ್ಮೇಲೆ ಇದು ಖಾತೆಯು ಮೆಚುರಿಟಿ ಆಗ್ತದೆ, ಅವರು 5,54,000 ರೂಪಾಯಿ ಪಡೀಲಿಕ್ಕೆ ಅರ್ಹರಾಗ್ತಾರೆ. ಇದು ಹೆಣ್ಣು ಮಕ್ಕಳಿಗೆ ಆಗಿರುವಂತಹ ಖಾತೆಗಳು. ಅದೇ ರೀತಿ ಈಗ ಕೇಂದ್ರ ಸರ್ಕಾರ ಮಹಿಳೆಯರಿಗಾಗಿ, ಮಹಿಳೆಯರ ಸಬಲೀಕರಣಕ್ಕಾಗಿ ಮಹಿಳಾ ಸಮ್ಮಾನ್ ಯೋಜನೆ ಅಂತ ಹೇಳಿ ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಎಂಬ ಯೋಜನೆಯನ್ನು ಜಾರಿಗೆ ತಂದಿದೆ. ಇದು ಸಹ ಈಗ 1/4/23 ಜಾರಿಗೆ ಬಂದಿದೆ. 31/3/2025 ಕೊನೆಗೊಳ್ಳುತ್ತದೆ. ಅಂದ್ರೆ 2 ವರ್ಷ ಇನ್ನು ಇರುವಂತಹದ್ದು. ಕೇವಲ 1 ವರ್ಷದ ಅವಧಿನೂ ಇಲ್ಲ. 1 ವರ್ಷ ಅವಧಿನೂ ಇಲ್ಲ. ಈಗ ಆಗಸ್ಟ್, ನೆಕ್ಸ್ಟ್ ಮಾರ್ಚಿಗೆ
ಮುಕ್ತಾಯಗೊಳ್ತದೆ. ಸೊ ಅದರ ಒಳಗಡೆ ಈ ಖಾತೆಯನ್ನು ತೆರೀಬೇಕಾಗ್ತದೆ. ಸೊ ಇದು ಮಹಿಳೆಯರಿಗಾಗಿಯೇ ಮಾಡಿದಂಥ ಯೋಜನೆ. ಮತ್ತೆ ಇದಕ್ಕೆ ಬಡ್ಡಿ ಸಹ ಹಾಗೆ 7.5% ಬಡ್ಡಿ ಉಂಟು. ಇದರಲ್ಲಿ ಗರಿಷ್ಠ ಅಂತ ಹೇಳಿದ್ರೆ 2 ಲಕ್ಷ ಸೇವಿಂಗ್ಸ್ ಮಾಡ್ಕೋಬಹುದು, ಫಿಕ್ಸೆಡ್ ಡೆಪಾಸಿಟ್ ಆಗಿ. ಹೌದು. ಅಥವಾ ನನಗೆ ಜಾಸ್ತಿ ಖಾತೆ ಮಾಡ್ಬೇಕಂತ ಹೇಳಿದ್ರೆ 2 ಲಕ್ಷದ ಲಿಮಿಟ್ನೊಳಗಡೆ ಒಂದ್ಸಲ 1 ಲಕ್ಷ ಖಾತೆ ಮಾಡಬಹುದು, ಇನ್ನೊಂದು 3 ತಿಂಗಳು ಬಿಟ್ಟು ಮತ್ತೆ 50,000, ಮತ್ತೆ 3 ತಿಂಗಳು ಬಿಟ್ಟು 50,000, ಆ ರೀತಿ ಮಾಡಬಹುದು. ಆದ್ರೆ ಎಲ್ಲ ಸೇರಿ ಆಗ್ಬೇಕಾಗಿರೋದು 2 ಲಕ್ಷ. ಮತ್ತು ಒಂದು ಖಾತೆಯಿಂದ ಇನ್ನೊಂದು ಖಾತೆಗೆ ಅಂತರ 3 ತಿಂಗಳು ಇರಬೇಕಾಗ್ತದೆ ಖಾತೆ ತೆರಿಬೇಕಾದ್ರೆ. ಅದನ್ನು ಇಟ್ಕೋಬೇಕಾಗ್ತದೆ. ಸಪೋಸ್ ಇದರಲ್ಲಿ ಸಹ ಹಾಗೆ ಒಂದು ಉದಾಹರಣೆ ಹೇಳೋದಾದ್ರೆ 2 ಲಕ್ಷದ ಖಾತೆ ತೆರೆದ್ರೆ 2 ವರ್ಷ ಆದ್ಮೇಲೆ ಅದಕ್ಕೆ ಸಾಧಾರಣ 2,32,000 ರೂಪಾಯಿ ಮೆಚುರಿಟಿ ವ್ಯಾಲ್ಯೂ ಬರ್ತದೆ. ಒಂದು 32,000 ರೂಪಾಯಿ ಬಡ್ಡಿ ಬರ್ತದೆ 2 ಲಕ್ಷಕ್ಕೆ. ಅದೇ ರೀತಿ ನಾನು ಹಿರಿಯ ನಾಗರಿಕರ ಉಳಿತಾಯ ಖಾತೆ ಅಂತ ಹೇಳಿದೆ. ಇದು ಸಹ ಹಾಗೆ 60 ವರ್ಷ ದಾಟಿದವರು ಈ ಖಾತೆಯನ್ನು ತೆರಿಬಹುದು. ಇದಕ್ಕೆ ಸಹ ಆಕರ್ಷಕ ಬಡ್ಡಿ ಉಂಟು, 8.2% ಬಡ್ಡಿ ಉಂಟು. ಅಂತ ಅಂದ್ಬಿಟ್ರೆ ಸೀಲಿಂಗ್ ಲಿಮಿಟ್ ಎಷ್ಟಿದೆ? ಸೀಲಿಂಗ್ 30 ಲಕ್ಷದವರೆಗೆ ಮಾಡಬಹುದು. ಇದರಲ್ಲಿ 30 ಲಕ್ಷದವರೆಗೆ. ಹೌದು, ಅಂದ್ರೆ ಸಾಧಾರಣವಾಗಿ ನಿವೃತ್ತಿ ಆದವರು ಸಹ ಇದರಲ್ಲಿ ಹಣ ತೊಡಗಿಸಬಹುದು. ಆಮೇಲೆ ಇದಕ್ಕೆ ಬಡ್ಡಿ ಸಹ ಹಾಗೆ ಕ್ವಾರ್ಟರ್ಲಿ ಬಡ್ಡಿ ಸಿಗ್ತದೆ. ಕ್ವಾರ್ಟರ್ಲಿ ಬಡ್ಡಿ ಬೇಕಾದವರು ತಗೋಬಹುದು. ಇಲ್ಲ ಇದ್ರೆ ಒಂದು SB ಖಾತೆ ತೆರೆದು ಅದಕ್ಕೆ ಸ್ವಯಂ ಚಾಲಿತವಾಗಿ ಜಮಾ ಮಾಡಲು ಸೂಚನೆ ಕೊಡಬಹುದು. ಇದರಲ್ಲಿ ಸಹ ಹಾಗೆ 2 ಲಕ್ಷ ಠೇವಣಿ ಇಟ್ಟರೆ ತ್ರೈಮಾಸಿಕವಾಗಿ ಅವನಿಗೆ ಸಾಧಾರಣವಾಗಿ 4,100 ರೂಪಾಯಿ ಬರ್ತದೆ ತ್ರೈಮಾಸಿಕ ಬಡ್ಡಿ. 2 ಲಕ್ಷ ರೂಪಾಯಿ. ಹೌದು, 4,100 ರೂಪಾಯಿ ತ್ರೈಮಾಸಿಕವಾಗಿ ಬರುವಂತದ್ದು. ಅಂದ್ರೆ ಅವನು ಒಂದು 30 ಲಕ್ಷವನ್ನ ಇಟ್ಟ ಅಂತ ಅಂದ್ಕೊಂಡ್ರೆ, ಹೌದು, ಅವನು ಒಂದು ತ್ರೈಮಾಸಿಕವಾಗಿ ಎಷ್ಟನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಅಂದ್ರೆ ಈಗ 4,000 ನಾವು ಅದನ್ನು ಮಲ್ಟಿಪ್ಲೈ ಮಾಡ್ಕೊಂಡು 15 60,000 ಅಂದಾಜು ಬರ್ತದೆ. 60,000 ಅಂತಂದ್ರೆ ಮಾಸಿಕವಾಗಿ ಒಂಥರದಲ್ಲಿ 20,000 ರೂಪಾಯಿ ಆದಾಯ ಬಂದಾಗ ಆಯ್ತು. ಅಂದ್ರೆ ಈ ಪೆನ್ಷನ್ ಒಟ್ಟಿಗೆ ಇದೊಂದು ಎಡಿಷನಲ್ ಪಿಂಚಣಿ ಅಂತ ನಾವು ತಿಳ್ಕೋಬಹುದು. ಹಾಗೆ ಇದು ಸಹ ಒಂದು ಒಳ್ಳೆ ಯೋಜನೆ ನಿವೃತ್ತರಿಗೆ ಆಗಿರುವಂಥದ್ದು. ಆಮೇಲೆ ಇದೆಲ್ಲ ಖಾತೆಗಳ ಬಗ್ಗೆ ಆಯಿತು. ಆಮೇಲೆ ಪೋಸ್ಟ್ ಆಫೀಸಿನಲ್ಲಿ, ಅಂಚೆ ಕಚೇರಿಯಲ್ಲಿ ಜೀವ ವಿಮೆ ಅಂತ ಇರ್ತದೆ. ಎಲ್ಲ ಜೀವ ವಿಮೆಗಳಾಗಿ ಅಂಚೆ ಕಚೇರಿಯಲ್ಲಿ ಜೀವ ವಿಮೆಗಳಿರ್ತವೆ. ಬ್ಯಾಂಕಿಂಗ್ ಕ್ಷೇತ್ರದಿಂದ ವಿಮಾ ಕ್ಷೇತ್ರಕ್ಕೂ ಕೂಡ ಕಾಲಿಟ್ಟಿದೆ ಅಂಚೆ ಇಲಾಖೆ. ಖಂಡಿತವಾಗಿ. ಇದೇನಂತ ಹೇಳಿದ್ರೆ ಈ ಅಂಚೆ ಜೀವ ವಿಮೆದೊಂದು ವಿಶೇಷತೆ ಏನಂತ ಹೇಳಿದ್ರೆ ಇದಕ್ಕೆ ಕಡಿಮೆ ಕಂತು ಇದ್ದು ಹೆಚ್ಚಿನ ಬೋನಸ್ ಸಿಗುವಂತ ಯೋಜನೆಗಳು ಅಂಚೆ ಕಚೇರಿಯಲ್ಲಿ ಇರುವಂತದ್ದು. ಯೋಜನೆಗಳಲ್ಲಿ ಈ ಅಂಚೆ ವಿಮೆಯಲ್ಲಿ 2 ರೀತಿಯ ಅಂಚೆ ವಿಮೆಗಳು ಉಂಟು ಅಂಚೆ ಕಚೇರಿಗಳಲ್ಲಿ. ಒಂದು ಅಂಚೆ ಜೀವ ವಿಮೆ, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್. ಇನ್ನೊಂದು ಗ್ರಾಮೀಣ ಅಂಚೆ ಜೀವ ವಿಮೆ ಅಂತೇಳಿ. ಅಂಚೆ ಜೀವ ವಿಮೆಯನ್ನು ಎಲ್ಲ ಸರ್ಕಾರಿ ನೌಕರರು, ಬ್ಯಾಂಕ್ ಉದ್ಯೋಗಿಗಳು, ಆಮೇಲೆ ವೃತ್ತಿಪರರು ಅಂದ್ರೆ ಈ ಅಡ್ವೊಕೇಟ್ಸ್, ಇಂಜಿನಿಯರ್ಸ್, ಡಾಕ್ಟರ್ಸ್, ಆಮೇಲೆ ಎಲ್ಲ ಪದವೀಧರರು ಅಂದ್ರೆ ಗ್ರಾಜ್ಯುಯೇಟ್ಸ್. ಅಂದ್ರೆ ಇಲ್ಲಿ ಒಂದು ಕಂಡೀಷನ್ ಇರೋದು ಪದವೀಧರರಾಗಿರ್ಬೇಕು. ಆದ್ರೆ ಗವರ್ಮೆಂಟ್ ಎಂಪ್ಲಾಯ್ ಆದ್ರೆ ಪದವಿ ಅವಶ್ಯಕತೆ ಇಲ್ಲ. ಅದೇನಿಲ್ಲ, ಇಲ್ಲ. ಗವರ್ಮೆಂಟ್ ಎಂಪ್ಲಾಯ್ಡ್ ಎಲ್ರಿಗೂ ಅದು ಓಪನ್ ಸ್ಕೀಮ್. ಪದವೀಧರರಿಗೆ ಈಗ ಎಡಿಷನಲ್ ಆಗಿ ನಾವು ಸೇರಿಸ್ಕೊಂಡದ್ದು. ಎಲ್ಲ ಗ್ರಾಜ್ಯುಯೇಟ್ಸ್ಗಳು ಅವರು ನೌಕರಿಯಲ್ಲಿ ಇರ್ಲಿ ಇಲ್ಲದಿರ್ಲಿ ಅವರು ಈ ಯೋಜನೆಗೆ ಪಡ್ಕೋಬಹುದು PLI ಯಲ್ಲಿ. ಅದೇ ರೀತಿ ಗ್ರಾಮೀಣ ಅಂಚೆ ಜೀವ ವಿಮೆ ಅಂತ ಉಂಟು. ಇದು ಗ್ರಾಮ ಪಂಚಾಯತ್ ಪ್ರದೇಶದಲ್ಲಿ ವಾಸ್ತವ ಇರುವವರಿಗೆ ಮಾತ್ರ ಮಾಡಬಹುದಂತ ಗ್ರಾಮೀಣ ಅಂಚೆ ಜೀವ ವಿಮೆ. ಇದು ಯಾರು ಸಹ ಬೇಕಾ ಗ್ರಾಮ ಇದು ಏರಿಯಾದಲ್ಲಿ ಇರುವವರು ಮಾಡ್ಕೋಬಹುದು. ಇದು ಸಹ ಅದೇ ರೀತಿ ಕಡಿಮೆ ಕಂತಲ್ಲಿ ಜಾಸ್ತಿ ಬೋನಸ್ ಸಿಗುವ. ಕಡಿಮೆ ಕಂತು ಅಂತ ಹೇಳ್ಬಿಟ್ರಿ. ಹಾಗಿದ್ರೆ ಪ್ರೀಮಿಯಂ ಎಷ್ಟಿದೆ? ಒಂದು ಉದಾಹರಣೆ ಹೇಳುದಾದ್ರೆ, ಈಗ ಈಗ ಯಾರಾದ್ರೂ ಒಬ್ರು 19 ವರ್ಷದ ಒಂದು 2 ಲಕ್ಷದ ಪಾಲಿಸಿ ತಗೊಂಡ್ರೆ ಅವನಿಗೆ ಪ್ರತಿ ತಿಂಗಳು ಕಟ್ಟಲಿಕ್ಕೆ ಬರುವುದು 350 ರೂಪಾಯಿ ಮಾತ್ರ. 60 ವರ್ಷಕ್ಕೆ ಅವನಿಗೆ ಮೆಚುರಿಟಿ ಅಂತ ತಿಳ್ಕೊಂಡ್ರೆ 350 ರೂಪಾಯಿ ಕಟ್ಟಿದ್ರೆ 2 ಲಕ್ಷದ ಪಾಲಿಸಿ ಸಿಗ್ತದೆ ಅವನಿಗೆ. 2 ಲಕ್ಷದ ಪಾಲಿಸಿ ಸಿಗುತ್ತೆ. ಹೌದು, 60 ವರ್ಷ ಆಗೋವರೆಗೆ 60 ವರ್ಷ ಕಟ್ಟಬೇಕು. ಅಂದ್ರೆ ಸುಮಾರು 40 ವರ್ಷದವರೆಗೆ ಅವನು 350 ರೂಪಾಯಿಯನ್ನು ಕಟ್ಕೊಂಡು ಹೋಗ್ತಾ ಇರ್ಬೇಕು. ಈಗ ಅವನು ಕಟ್ಟುವ ಹಣ ಆಗುವುದು 1,72,000 ರೂಪಾಯಿ ಮಾತ್ರ. ಇದು ಅಂಚೆ ಇಲಾಖೆಯ ಯೋಜನೆಯ ವಿಶೇಷತೆ. ಅಂದ್ರೆ 2 ಲಕ್ಷದ ಪಾಲಿಸಿಗೆ 2 ಲಕ್ಷ ಕಟ್ಟಲಿಕ್ಕೆ ಅವನಿಗೆ ಬರುವುದಿಲ್ಲ. ಬೇರೆ ಎಲ್ಲ ವಿಮಾಗಳಲ್ಲಿ ಅದಕ್ಕಿಂತ ಜಾಸ್ತಿ ಪ್ರೀಮಿಯಂ ಕಟ್ಟೋದನ್ನ ನೋಡ್ತೀವಿ. ಹೌದು, ಇದು ಕೇಂದ್ರ ಸರ್ಕಾರ ಈ ಗ್ರಾಮೀಣ ಜನರಿಗಾಗಿ ಮತ್ತೆ ಜನಸಾಮಾನ್ಯರಾಗಿ ಮಾಡಿದ ಯೋಜನೆ ಆದ ಕಾರಣ ಕಡಿಮೆ ಕಂತು ಕಟ್ಟಿದ್ರೆ ಸಾಕಾಗ್ತದೆ. ಸೊ ಅವನಿಗೆ ಸಿಗುವಾಗ ಮೆಚುರಿಟಿ ವ್ಯಾಲ್ಯೂ 5,93,000 ರೂಪಾಯಿ ಬರ್ತದೆ 60 ವರ್ಷದವರೆಗೆ ಇದ್ಕೊಂಡು. ಸಪೋಸ್ 60 ವರ್ಷ ಹಾಗಾಗೋದು ಬೇಡ. 60 ವರ್ಷಕ್ಕಿಂತ ಮೊದಲು ಈಗ ಅವನ ಈ 19 ವರ್ಷದಲ್ಲಿ ಪಾಲಿಸಿಯನ್ನ ಪ್ರಾರಂಭ ಮಾಡ್ತಾನೆ. 20, 22, 24ನ ವಯಸ್ಸಿನಲ್ಲಿ ದುರದೃಷ್ಟವಶಾತ್ ಮೃತನಾದ ಅಂತ ಇಟ್ಕೊಳ್ಳೋಣ. ಆವಾಗ ಅವರ ನಾಮನಿರ್ದೇಶಿತ ವ್ಯಕ್ತಿಗೆ ಆ 2 ಲಕ್ಷ ಮತ್ತು ಅಲ್ಲಿಯವರೆಗೆ ಎಷ್ಟು ಬೋನಸ್ ಎಕ್ರೂ ಆಗಿದೆ ಅಂತ ಹೇಳ್ತೀವಿ ನಾವು, ಎಷ್ಟು ಬೋನಸ್ ಗಳಿಕೆ ಆಗಿದೆ ಅದನ್ನು ಅವರ ನಾಮನಿರ್ದೇಶಿತ ವ್ಯಕ್ತಿಗೆ ಪಾವತಿ ಆಗ್ತದೆ. ಅಂದ್ರೆ ಇದನ್ನ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರುವಂತವರು
ಮಾಡಿಕೊಂಡ್ರೆ ಬಹಳ ಅತ್ಯುತ್ತಮವಾದಂತ ಒಂದು ವಿಮಾ ಸೌಲಭ್ಯವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜೀವನಕ್ಕೊಂದು ಭದ್ರತೆ ಇದು. ಯಾಕೆಂದ್ರೆ ಕೆಲವು ಕುಟುಂಬದ ಯಜಮಾನರ ನಂಬಿಕೊಂಡು ಅವರ ಕುಟುಂಬದ ಸದಸ್ಯರು ಇರ್ತಾರೆ. ಏನಾದ್ರೂ ಕುಟುಂಬದ ಯಜಮಾನನಿಗೆ ಏನಾದ್ರೂ ಆದಾಯ ಗಳಿಸುವವರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದಾಗ ಕುಟುಂಬಕ್ಕೆ ಯಾವುದೇ ಭದ್ರತೆ ಇರುವುದಿಲ್ಲ. ಆ ದೃಷ್ಟಿಯಲ್ಲಿ ಇದನ್ನು ನಾವು ಕೇಂದ್ರ ಸರ್ಕಾರ ಯೋಜನೆಯನ್ನು ಜಾರಿಗೊಳಿಸಿದೆ. ಇದು ಒಳ್ಳೆ ಇದು ಆಕರ್ಷಕ ಯೋಜನೆಗಳು. ಅದೇ ರೀತಿ ನಮ್ಮಲ್ಲಿ ಈಗ ನಾನು ಹೊಸದಾಗಿ 2018ರಲ್ಲಿ ಭಾರತ ಸರ್ಕಾರವು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಅಂಚೆ ಇಲಾಖೆ ಮೂಲಕ ಒಂದು ಜಾರಿಗೊಳಿಸಿದೆ. ಅಂದ್ರೆ ಮುಖ್ಯವಾಗಿ ಇದರ ಉದ್ದೇಶ ಏನಂದ್ರೆ ಡಿಜಿಟಲ್ ಬ್ಯಾಂಕಿಂಗ್ ಮತ್ತು ಆನ್ಲೈನ್ ಬ್ಯಾಂಕಿಂಗ್ ಅನ್ನು ಹಳ್ಳಿ ಹಳ್ಳಿಗೂ ತಲುಪಿಸಬೇಕೆಂಬ ಉದ್ದೇಶದಿಂದ ಡಿಜಿಟಲ್ ಬ್ಯಾಂಕಿಂಗ್ IPPB ಅನ್ನು ಜಾರಿಗೊಳಿಸಿದೆ. ಈ IPPB ಮೂಲಕ ನೀವು ಏನು ಈ ಡಿಜಿಟಲ್ ಬ್ಯಾಂಕಿಂಗ್ ಆನ್ಲೈನ್ ಬ್ಯಾಂಕಿಂಗ್ ಅನ್ನು ಮಾಡಬಹುದು. ಆಮೇಲೆ ಇದರಲ್ಲಿ AEPS ಅಂತ ಒಂದು ಯೋಜನೆಗಳು ಇರ್ತವೆ. ಅಂದರೆ ಉದಾಹರಣೆಗೆ ಯಾವುದೋ ಒಬ್ಬ ಹಳ್ಳಿಯ ವ್ಯಕ್ತಿ ಬ್ಯಾಂಕಲ್ಲಿ ಖಾತೆ ಇರ್ತದೆ, ಅವನಿಗೆ ಆ ಖಾತೆಯಿಂದ ಹಣ ತೆಗಿಬೇಕಾದ್ರೆ ಅವನು ವಾಪಸ್ ಪೇಟೆಗೆ ಬ್ಯಾಂಕಿಗೆ ಬರಬೇಕಾಗ್ತದೆ, ಇಲ್ಲ ATM ಹುಡ್ಕೊಂಡು ಹೋಗ್ಬೇಕು ಅಥವಾ ಚೆಕ್ ಉಪಯೋಗ ಮಾಡಬೇಕು. ಅದು ಇಲ್ಲಿ ಹಾಗೆ ಇಲ್ಲ. ಪೋಸ್ಟ್ ಮ್ಯಾನಿಗೆ ನಾವು ಒಂದು ಮೊಬೈಲ್ ಕೊಟ್ಟಿರ್ತೇವೆ, ಅದರಲ್ಲಿ ಒಂದು ಆ್ಯಪ್ ಹಾಕೊಂಡಿರ್ತೇವೆ, ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್. ಅದರ ಮೂಲಕ ನಾವು ಯಾವುದೇ ಬ್ಯಾಂಕಿಂದ ಅವನು ಸಾರ್ವಜನಿಕರಿಗೆ, ಹಳ್ಳಿ ವ್ಯಕ್ತಿಗಳಿಗೆ ಹಣವನ್ನು ಅವರ ಬ್ಯಾಂಕ್ ಖಾತೆಯಿಂದ ತೆಗೆದುಕೊಡ್ಬಹುದು. ಬ್ಯಾಂಕ್ ಖಾತೆಯಿಂದ ತೆಗೆದುಕೊಡ್ಬಹುದು ಅಂತ ಹೇಳ್ಬಿಟ್ರಿ ಜಯರಾಮ್ ಶೆಟ್ರೆ. ಹಾಗಿದ್ರೆ ಬ್ಯಾಂಕ್ ಖಾತೆಯಿಂದ ನನಗೆ ಈ ಪೋಸ್ಟ್ ಮ್ಯಾನ್ಗೆ ಹೇಳ್ಬಿಟ್ಟು ತಗೋಬೇಕು ಅಂತ ಸಾಮಾನ್ಯವಾಗಿ ಹಳ್ಳಿಯ ಪ್ರದೇಶದ ವಯೋವೃದ್ಧರು ಇರ್ತಾರಪ್ಪ, ಅವರಿಗೆ ಬ್ಯಾಂಕ್ ಹೋಗೋದಕ್ಕೆ ಆಗೋದಿಲ್ಲ, ಆಂಡ್ರಾಯ್ಡ್ ಮೊಬೈಲ್ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ನಾನು ಯಾರಿಗೆ ಹೇಳಿ ಇದನ್ನ ಹಣವನ್ನು ವಿಡ್ರಾ ಮಾಡಬಹುದು? ನಮ್ಮ ಪೋಸ್ಟ್ ಮ್ಯಾನ್ ಬಟವಾಡೆಗೆ ಬರುವಾಗ ಅವನಿಗೆ ತಿಳಿಸಿದ್ರಾಯ್ತು, ನನಗೆ ಇಂಥ ಬ್ಯಾಂಕಿಂದ ಇಷ್ಟು ಹಣ ತೆಗಿಬೇಕು ಅಂತ ಹೇಳಿದೆ. ಇದಕ್ಕೆ ಬೇಕಾದಿಷ್ಟೇ, ಒಂದು ಆಧಾರ್ ನಂಬರ್, ಇನ್ನೊಂದು ಅವರ ತಂಬು. ಅದು ಎರಡಿದ್ರೆ ಸಾಕು. ಹಿಂದೆಲ್ಲ ನಾವು ತಂಬು ಹಾಕುವವರಂತಾರೆ ಅನಕ್ಷರಸ್ಥರು ಅಂತ ತಿಳ್ಕೊಂಡಿದ್ದೇವೆ. ಈಗ ಎಲ್ಲದಕ್ಕೂ ಅದೇ ಬಂದ್ಬಿಟ್ಟಿದೆ. ಈಗ ಡಿಜಿಟಲ್ ಲಿಟ್ರೇಟ್ ಅಂತ ನಾವು ಹೇಳಬೇಕಾಗ್ತದೆ, ಅನಕ್ಷರಸ್ಥರು ಖಂಡಿತವಾಗಿಯೂ ಅಲ್ಲ. ಸೊ ಅವರ ಬ್ಯಾಂಕ್ ಖಾತೆಯಿಂದ ಹಣ ತೆಗಿಬೇಕಾದ್ರೆ ನಮ್ಮ ಪೋಸ್ಟ್ ಮ್ಯಾನ್ಗೆ ಹೇಳಿದ್ರೆ ಅವರು ಆ ಬ್ಯಾಂಕ್ ಖಾತೆಯಿಂದ ಹಣ ತೆಗಿತಾರೆ. ಬೇರೆ ಯಾವುದೇ ATM ಕಾರ್ಡ್ ಬೇಡ, ಚೆಕ್ ಬುಕ್ ಬೇಡ, ಪಾಸ್ಬುಕ್ ಬೇಡ, ಯಾವುದು ಬೇಕಾಗಿರುವುದಿಲ್ಲ. ಇಲ್ಲ ಅಂತಂದ್ರೆ ಸಾಮಾನ್ಯವಾಗಿ ಪೋಸ್ಟ್ ಮ್ಯಾನ್ ನಮ್ಮ ಏರಿಯಾದಲ್ಲಿ ಬರೋದು 2 ದಿವಸಕ್ಕೋ 3 ದಿವಸಕ್ಕೋ ಬರ್ತಾನೆ ಅಂತಂದ್ರೆ ಪೋಸ್ಟ್ ಆಫೀಸ್ಗೆ ಫೋನ್ ಮಾಡಿ ಹೇಳಿದ್ರು ಬರ್ಬೋದಾ? ಖಂಡಿತವಾಗಿಯೂ. ನಮಗೆ ದುಡ್ಡು ಬೇಕಂತ ಹೇಳಿದ್ರೆ ಪೋಸ್ಟ್ ಮ್ಯಾನ್ ಅದನ್ನು ಹಣವನ್ನು ಪಡೆದು ಇಟ್ಕೊಂಡೇ ಬರ್ಬಹುದು, ಅಲ್ಲಿ ಅವನು ಬಂದೇ ಬರ್ತಾನೆ. ಆದ್ರೆ ಎಮೋ ಬಂದಾಗ ಮಾತ್ರ ಕೊಡ್ತಾ ಇದ್ರು, ಮನಿ ಆರ್ಡರ್ ಏನ್ ಬರುತ್ತೋ ಆವಾಗ ತಗೊಂಡ್ ಬರ್ತಾ ಇದ್ರು. ಈಗ ಮನಿ ಆರ್ಡರ್ ಸ್ವರೂಪನು ಬದಲು ಮಾಡ್ಬಿಟ್ರಿ ಆಗಿದ್ರೆ. ಹೌದು ಹಾಗೆ ಇದು IPPB ಅಂತ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ನಾವು ಹೇಳೋದು. ಇನ್ನೊಂದು ಏನಂತ ಹೇಳಿದ್ರೆ, ಈ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಕೆಲವು ಖಾಸಗಿ ವಿಮಾ ಕಂಪನಿಗಳೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡು ಈ ಅಪಘಾತ ವಿಮೆಯನ್ನು ಸಹ ನಾವು ಕೊಡ್ತಾ ಇದ್ದೇವೆ. ಜೀವ ವಿಮೆಯಿಂದ ಅಪಘಾತ ವಿಮಾ ಕ್ಷೇತ್ರಕ್ಕೂ ಕೂಡ ಕಾಲಿಟ್ರಿ. ಹೌದು. ಈ ಅಪಘಾತ ವಿಮೆಯಲ್ಲಿ ನಾವು ಒಂದು 549 ರೂಪಾಯಿ ವಾರ್ಷಿಕ ಪ್ರೀಮಿಯಂ ಕಟ್ಟಿದ್ರೆ ಅವರಿಗೆ 10 ಲಕ್ಷದ ಅಪಘಾತ ವಿಮೆಯನ್ನು ಕೊಡ್ತೇವೆ. ಅದೇ ರೀತಿ 749 ವಾರ್ಷಿಕ ಪ್ರೀಮಿಯಂ ಕಟ್ಟಿದ್ರೆ ಅವರಿಗೆ 15 ಲಕ್ಷದ ಅಪಘಾತ ವಿಮೆಯನ್ನು ಕೊಡ್ತೇವೆ. ವಾರ್ಷಿಕವಾಗಿ 749 ರೂಪಾಯಿ ಕಟ್ಟಿದ್ರೆ ಆಯ್ತು. ಹೌದು. ಯಾವುದೇ ರೀತಿಯಲ್ಲಿ ಅಪಘಾತ ಅವಘಡಕ್ಕೆ ಒಳಗಾದಾಗ ಮೃತನಾದ ಕೂಡ್ಲೇನೆ 15 ಲಕ್ಷ ರೂಪಾಯಿ 15 ಲಕ್ಷ ಅವರ ನಾಮಿನಿಗೆ ಸಿಗ್ತದೆ. ಇದು ಶಿವಮೊಗ್ಗದಲ್ಲಿ 2 ಕಡೆ ಈಗ ಅಪಘಾತದಿಂದ ನಿಧನ ಹೊಂದಿದವರಿಗೆ ಅವರ ನಾಮಿನಿಗಳಿಗೆ ನಾವು ಈ 10 ಲಕ್ಷದ 2 ಪಾವತಿಯನ್ನು ಇವಾಗಲೇ ಮಾಡಿದ್ದೇವೆ. ಎಲ್ಲಿ ಮಾಡ್ಬಿಟ್ರಿ? ಒಂದು ಆನವಟ್ಟಿ ಅಂತ ಹೇಳಿ, ಇನ್ನೊಂದು ಹೊಸನಗರದಲ್ಲಿ. ಹಾಗೆ 2 ಕಡೆ ನಾವು ಪಾವತಿ ಮಾಡಿದ್ದೇವೆ. ಸೊ ಅವರ ಜೀವನದ ಭದ್ರತೆಯನ್ನು ಕಲ್ಪಿಸ್ಕೊಟ್ರೆ ಆ ಕುಟುಂಬಕ್ಕೆ ಒಂದು ಕಣ್ಣೀರು ಒರೆಸಿ ಅದಕ್ಕೊಂದು ಸಾಂತ್ವನ ಹೇಳುವುದಂತ ಹೇಳಿದ್ರೆ ಈ ಯೋಜನೆ ಮೂಲಕ ಒಂದು ತೃಪ್ತಿ ಇದೆ. AEPS ಅನ್ನು ಮಾಡಬಹುದು. ಆಮೇಲೆ ಈಗ ಈ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಪಿಂಚಣಿದಾರರಿಗೆ ಒಂದು ನಾವು ಜೀವನ ಪ್ರಮಾಣ ಪತ್ರ ಪಡಿಬೇಕಂತ ಇರ್ತದೆ. ಲೈಫ್ ಸರ್ಟಿಫಿಕೇಟ್ ಅಂತ ಹೇಳ್ತೇವೆ, ಜೀವಿತ ಪ್ರಮಾಣ ಪತ್ರ ಅಂತ ಹೇಳಿ. ಅದನ್ನು ಸಹ ನಮ್ಮ ಪೋಸ್ಟ್ ಮ್ಯಾನ್ ಮೂಲಕನೇ ನಾವು ಮಾಡಿಸಬಹುದು. ಪೋಸ್ಟ್ ಮ್ಯಾನ್ಗೆ ನಾವು ಬಯೋಮೆಟ್ರಿಕ್ ಮತ್ತು ಮೊಬೈಲ್ ಕೊಟ್ಟಿರ್ತೇವೆ. ಅದರ ಮೂಲಕ ಸಹ ನಾವು ಈ DLC ಅಂತ ಹೇಳಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅನ್ನು ಮಾಡ್ಕೋಬಹುದು. ಸಾರ್ವಜನಿಕರು ಇದರ ಪ್ರಯೋಜನವನ್ನು ಪಡ್ಕೋಬಹುದು. ಇದಕ್ಕೆ 70 ರೂಪಾಯಿ ಚಾರ್ಜ್ ಇರ್ತದೆ ಪೋಸ್ಟ್ ಮ್ಯಾನ್ ಬಂದಂತ ಸಮಯದಲ್ಲಿ. ಹೌದು. ಅದೇ ರೀತಿ ಪೋಸ್ಟ್ ಮ್ಯಾನ್ ಮೂಲಕ ಆಧಾರ್ ಅಪ್ಡೇಷನ್, ಅಂದ್ರೆ ಸಪೋಸ್ ನಮಗೇನಾದರೂ ಆಧಾರಿಗೆ ಮೊಬೈಲ್ ಸೇರಿಸಬೇಕು, ಲಿಂಕ್ ಮಾಡಬೇಕು, ಅಥವಾ ಯಾವುದಾದ್ರು ಮೊಬೈಲನ್ನು ನಾವು ನಂಬರ್ ಚೇಂಜ್ ಮಾಡಬೇಕು ಅಂತ ಇದ್ರೆ ಅದು ಸಹ ಪೋಸ್ಟ್ ಮ್ಯಾನ್ ಮೂಲಕ, ಕೆಲವು ಪೋಸ್ಟ್ ಮ್ಯಾನ್ಗಳ ಮೂಲಕ ಈ ಸೌಲಭ್ಯವು ಲಭ್ಯವಿರ್ತದೆ. ಇದು IPPB ಅಂತ ಹೇಳಿ, ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಹೇಳಿ. ಇದು ಯಾವುದೇ ಪೇಪರ್ ಲೆಸ್ ಅಕೌಂಟ್ಗಳು. ಹಾಗೆ NPS ಅಕೌಂಟ್ ಕೂಡ ನಿಮ್ಮಲ್ಲಿ ಓಪನ್ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ. ಹೌದು, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇಂದು ಅಕೌಂಟ್ಗಳನ್ನು ಸಹ ಪೋಸ್ಟ್ ಆಫೀಸ್ ಮೂಲಕ ಮಾಡಬಹುದು. ಮತ್ತೆ ಅದಕ್ಕೆಲ್ಲ ಪಾವತಿಗಳನ್ನು ಸಹ IPPB ಮೂಲಕ ಎಲ್ಲ ಆನ್ಲೈನ್ ಮೂಲಕ ಪಾವತಿಯೂ ಸಹ ಮಾಡಬಹುದು. ಇದಿಷ್ಟು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ಗಳ ಬಗ್ಗೆ. ಖಂಡಿತವಾಗಿ ಸಾರ್ವಜನಿಕರು ಇದರ ಸದುಪಯೋಗ ಪಡ್ಕೋಬಹುದು. ಆಮೇಲೆ ಈ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿದ್ರೆ ಕೇಂದ್ರ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದಿಂದ ಬರುವಂತಹ ನೇರ ನಗದು ವರ್ಗಾವಣೆ ಬೆನಿಫಿಟ್ಸ್, DBT ಏನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಉಂಟಲ್ಲ,
ಅದು ಈ ಖಾತೆಗಳಿಗೆ ನೇರವಾಗಿ ಬರ್ತವೆ. ಈ ಖಾತೆ ಅಕೌಂಟ್ ನಂಬರ್ ಅನ್ನು ಕೊಟ್ಟರೆ ಸಾಕು. ಅವರು ಎಲ್ಲಿ ಅದಕ್ಕೆ ಅರ್ಜಿ ಸಲ್ಲಿಸ್ತಾರೆ ಅಲ್ಲಿ ಈ ಖಾತೆ ಸಂಖ್ಯೆ ಕೊಟ್ಟರೆ ಅದಕ್ಕೆ ನೇರವಾಗಿ ನಗದು ವರ್ಗಾವಣೆ ಆಗ್ತದೆ. ಅಲ್ಲಿಂದ ಅವರು ಪೋಸ್ಟ್ಮ್ಯಾನ್ ಮೂಲಕ ಯಾವಾಗ ಬೇಕಾದರೂ ಪಾವತಿಯನ್ನು ಪಡ್ಕೋಬಹುದು. ಇದು ಇದರ ಅನುಕೂಲತೆ. ಒಂದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತೇಳಿ ಒಂದು ಯೋಜನೆ ಉಂಟು. ಆಮೇಲೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಅಂತ ಉಂಟು. PMSY ಅಂತ ಹೌದು, PMJJBY ಅಂತ ಹೇಳ್ತೇವೆ. ಇದು ಸಹ ಹಾಗೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತ ಹೇಳಿದ್ರೆ 436 ರೂಪಾಯಿ ಕಟ್ಟಿದ್ರೆ ವರ್ಷಕ್ಕೆ 2 ಲಕ್ಷದ ಇನ್ಶೂರೆನ್ಸ್ ಸಿಗ್ತದೆ. ಇದು ಭಾರಿ ಸುಲಭದ ಯೋಜನೆ. ಏನಂತ ಹೇಳಿದ್ರೆ ಪೋಸ್ಟ್ ಆಫೀಸಲ್ಲಿ ಒಂದು SB ಖಾತೆ ತೆರೆಯುವುದು, ಅದಕ್ಕೊಂದು ಅರ್ಜಿ ಕೊಡುದು, ನಾನು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಸದಸ್ಯನಾಗ್ತೇನೆ ಅಂತ ಹೇಳಿ. ಅದು ಒಮ್ಮೆ ಅರ್ಜಿ ಕೊಟ್ರೆ ಆಮೇಲೆ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಅವನ ಖಾತೆಯಿಂದ 436 ಕಟ್ಟಾಗ್ತದೆ. ಆಮೇಲೆ ಆ ಯೋಜನೆಗಳು ಚಾಲ್ತಿಯಲ್ಲೇ ಇರ್ತವೆ. ಏನಾದರೂ ಜೀವನ್ ಜ್ಯೋತಿ ಇದರಲ್ಲಿ ಏನಾದರೂ ಮೃತರಾದರೆ ಆವಾಗ ಅವರಿಗೆ ಕೇಂದ್ರ ಸರ್ಕಾರದಿಂದ 2 ಲಕ್ಷ ರೂಪಾಯಿ ನೇರವಾಗಿ ಖಾತೆಗೆ ಬರ್ತದೆ. ಅದೇ ರೀತಿ ಸುರಕ್ಷಾ ಬಿಮಾ ಯೋಜನೆ ಅಂತ ಹೇಳಿದ್ರು ಅದೇ ರೀತಿ. ಅದರಲ್ಲಿ ಇಲ್ಲಿ 20 ರೂಪಾಯಿ ಮಾತ್ರ ಕಟ್ಟಿದರೆ ಸಾಕು. ಆಕ್ಸಿಡೆಂಟ್ ಆಗಿ ಮೃತಪಟ್ಟರೆ ಮಾತ್ರ 2 ಲಕ್ಷ ರೂಪಾಯಿ ಅವರ ನಾಮಿನಿಗೆ ಸಿಗ್ತದೆ. ಕೇವಲ 20 ರೂಪಾಯಿ ವಾರ್ಷಿಕವಾಗಿ ಕಟ್ಕೊಂಡ್ರೆ ಆಯ್ತು. ಆಕ್ಸಿಡೆಂಟಲ್ ಡೆತ್ ಆದಾಗ 2 ಲಕ್ಷ ರೂಪಾಯಿಯನ್ನ ಕೇಂದ್ರ ಸರ್ಕಾರ ಕೊಡುತ್ತೆ. ಹೌದು. ಆಮೇಲೆ ಇದರಲ್ಲಿ ಇವನು ಪ್ರತಿ ವರ್ಷನೂ ಪೋಸ್ಟ್ ಆಫೀಸ್ಗೆ ಹೋಗಿ ಕಟ್ಟಬೇಕಂತ ಆ ರೀತಿ ಏನಿಲ್ಲ. ಒಮ್ಮೆ ಅರ್ಜಿ ಕೊಟ್ರೆ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಅವನ ಖಾತೆಯಿಂದ ಆಟೋಮೆಟಿಕ್ ಆಗಿ ಆಟೋ ಡೆಬಿಟ್ ಆಗಿ ಆ ಪಾಲಿಸಿಗಳು ರಿವೈವಲ್ ಆಗ್ತಾ ಇರ್ತವೆ, ಚಾಲ್ತಿಯಲ್ಲೇ ಇರ್ತವೆ. ಈ ರೀತಿ 2 ಯೋಜನೆಗಳುಂಟು. ಆಮೇಲೆ ಅಟಲ್ ಪೆನ್ಷನ್ ಯೋಜನೆ ಅಂತ ಒಂದುಂಟು. ಸಾಮಾನ್ಯವಾಗಿ ನಾವು ಎಲ್ಲರೂ ಪೆನ್ಷನ್ ಪಡ್ಕೊಳ್ತೇವೆ. ಆದರೆ ಈ ಕೂಲಿ ಕಾರ್ಮಿಕರು, ರೈತಾಪಿ ಮಕ್ಕಳು ಇವರಿಗೆಲ್ಲ ಯಾವುದೇ ಪೆನ್ಷನ್ಗಳಿರುವುದಿಲ್ಲ. ಅದಕ್ಕಾಗಿ ಕೇಂದ್ರ ಸರ್ಕಾರವು ಅಟಲ್ ಪೆನ್ಷನ್ ಯೋಜನೆಯನ್ನು ಜಾರಿಗೆ ತಂದಿರ್ತದೆ. ಇದರಲ್ಲಿ ಸಹ ಹಾಗೆ ಅವನು ಫಸ್ಟಿಗೆ ಈ ಯೋಜನೆ ಸದಸ್ಯನಾಗುವ ಮುಂಚೆ ಅವನು ತೀರ್ಮಾನ ತಗೋಬೇಕು. ನನಗೆ 60 ವರ್ಷ ಆದಮೇಲೆ 1,000 ಪೆನ್ಷನ್ ಬೇಕಾ, 2,000 ಬೇಕಾ, 3,000 ಬೇಕಾ, 4,000 ಬೇಕಾ, 5,000 ಬೇಕಾ ಅಂತ. ಅದು ತೀರ್ಮಾನ ತಗೊಂಡ್ಮೇಲೆ ಅದಕ್ಕೆ ಸಂಬಂಧಪಟ್ಟ ಕಂತನ್ನು SB ಖಾತೆಯಿಂದ ಜಮಾ ಮಾಡ್ಕೊಳ್ತದೆ. ಪ್ರೀಮಿಯಂ ಅನ್ನು ಕಟ್ಟಬೇಕು. ಎಷ್ಟನೇ ವಯಸ್ಸಿನಲ್ಲಿ ಜಾಯಿನ್ ಆಗಬಹುದು? 18 ರಿಂದ 40 ವರ್ಷ ವಯಸ್ಸಿನ ಒಳಗಿನ ವ್ಯಕ್ತಿಗಳು ಜಾಯಿನ್ ಆಗಬಹುದು. 41 ಆದ್ರೆ ಇಲ್ಲ. ಹೌದು. ಆದ್ರೆ ಇವನಿಗೆ ಪೆನ್ಷನ್ ಬರುವುದು 60 ವರ್ಷ ದಾಟಿದ ಮೇಲೆ. ಒಂದು ಉದಾಹರಣೆ ಹೇಳುವುದಾದ್ರೆ ಸಾಧಾರಣವಾಗಿ ಈಗ 30 ವರ್ಷದವ ಸೇರಿದ್ರೆ ತಿಂಗಳಿಗೆ 577 ಕಟ್ಟಿದ್ರೆ 60 ವರ್ಷ ಆದ್ಮೇಲೆ ಅವನಿಗೆ 5,000 ರೂಪಾಯಿ ಪೆನ್ಷನ್ ಪ್ರತಿ ತಿಂಗಳು ಬರ್ತದೆ. ಅಂದ್ರೆ ಈಗ ಒಬ್ಬನಿಗೆ 30 ವರ್ಷ ಆಗಿದೆ. ಹೌದು. ಅವನು ತಿಂಗಳಿಗೆ 577 ಕಟ್ಟಿದ್ರೆ ಅವನಿಗೆ 60 ವರ್ಷ ಆದ್ಮೇಲೆ ಪ್ರತಿ ತಿಂಗಳು 5,000 ರೂಪಾಯಿ ಪೆನ್ಷನ್ ಬರ್ತದೆ. ಇದನ್ನು ನಾನು ಮುಖ್ಯವಾಗಿ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಜಯರಾಮ್ ಶೆಟ್ಟಿ, ಇತ್ತೀಚಿನ ದಿನದಲ್ಲಿ ಎಲ್ಲ ಸರ್ಕಾರಿ ನೌಕರರು ಕೂಡ NPS ಯೋಜನೆಯ ಅಡಿಯಲ್ಲಿ ಇರೋದ್ರಿಂದ ನಿಶ್ಚಿತವಾದ ಪೆನ್ಷನ್ ನನಗೆ ಬೇಕು ಅಂತಂದ್ರೆ ಅವರು ಜಾಬ್ಗೆ ಸೇರಿದ ಕೂಡ್ಲೇನೆ NPS ಒಟ್ಟಿಗೆ ಈ ಸ್ಕೀಮ್ ಅನ್ನು ಮಾಡ್ಕೊಂಡ್ಬಿಟ್ರೆ ಅವರಿಗೆ ಒಂದು ನಿಶ್ಚಿತವಾಗಿ ಪೆನ್ಷನ್ ಬರೋದು ಗ್ಯಾರಂಟಿ ಆಗುತ್ತಲ್ವಾ? ಹೌದೌದು. ಇದರಲ್ಲಿ ಇದು ನಿಗದಿತ ಇದು ಪೆನ್ಷನ್ ಇಲ್ಲಿ ಏನು ಕಡಿಮೆ ಆಗುವ ಸಾಧ್ಯತೆ ಇಲ್ಲ. ಜಾಸ್ತಿ ಪೆನ್ಷನ್ ಅಂತ ಹೇಳ್ತೀವಿ. ಹೌದು. ಯಾಕಂದ್ರೆ ಇದರಲ್ಲಿ ಜಾಸ್ತಿ ಆಗ್ಬಹುದು. ಯಾಕಂದ್ರೆ ಅದನ್ನು ಇನ್ವೆಸ್ಟ್ ಮಾಡಿದಾಗ ರಿಟರ್ನ್ಸ್ ಜಾಸ್ತಿ ಬಂದ್ರೆ ಜಾಸ್ತಿ ಆಗಬಹುದು. ಯಾವುದೇ ಕಾರಣಕ್ಕೂ ಆ ನಿಗದಿತ ಪೆನ್ಷನ್ ಗಿಂತ ಕಡಿಮೆ ಆಗುವ ಸಾಧ್ಯತೆ ಇಲ್ಲ. ಆದ್ರೆ ಮ್ಯಾಕ್ಸಿಮಮ್ ಇಸ್ 5,000 ಅಷ್ಟೇ, ಅದಕ್ಕೆ ಜಾಸ್ತಿ ಇಲ್ಲ. ಹೌದು. ಈಗ 5,000 ರೂಪಾಯಿ ಪೆನ್ಷನ್ ಕೊಟ್ಬಿಡ್ತೀರಿ. ಹೌದು. ಪೆನ್ಷನ್ ಎಷ್ಟು ವರ್ಷವರೆಗೆ ಬರ್ತಾ ಇರುತ್ತೆ? ಅವನ ಜೀವಿತಾವಧಿವರೆಗೆ. ಜೀವಿತಾವಧಿ ಮುಗೀತಪ್ಪ. ಹೌದು. ಅವನು ಏನಾದರೂ ಮೃತಪಟ್ರೆ ಅವನ ನಾಮಿನಿಗೆ ಪೆನ್ಷನ್ ಬರ್ತದೆ. ಈಗ ಗಂಡ ಮೃತಪಟ್ರೆ ಹೆಂಡತಿಗೆ ಪೆನ್ಷನ್ ಕಂಟಿನ್ಯೂ ಆಗ್ತದೆ. ಗಂಡ ಹೆಂಡತಿ ಇಬ್ರು ಮೃತಪಟ್ರೆ ಆವಾಗ ಅವರ ನಾಮಿನಿ ಯಾರಿದ್ದಾರೆ ಅವರಲ್ಲಿ ಕಾರ್ಪ್ಸ್ ಅಮೌಂಟ್ ಅಂತ ಹೇಳ್ತಾರೆ. ನಿವ್ವಳ ಏನು ಸಂಗ್ರಹವಾದ ಮೊತ್ತ ಉಂಟಾ ಅದನ್ನು ಅವರಿಗೆ ಪಾವತಿ ಕೊಡ್ತೇವೆ. ಅದೇ ಉದ್ದೇಶಕ್ಕೆ ಕೇಳಿದ್ದು. ಕೇವಲ ಪೆನ್ಷನ್ಗೆ ಅಷ್ಟೇ ಸೀಮಿತ ಆಗುತ್ತಾ? ಕಾರ್ಪ್ಸ್ ಅಮೌಂಟ್ ರಿಟರ್ನ್ ಬರುತ್ತಾ? ಅಮೌಂಟ್ ರಿಟರ್ನ್ಸ್ ಬರ್ತದೆ. ಇದಕ್ಕೆ ಒಂದು ಕೇಂದ್ರ ಸರ್ಕಾರದ ಜನಪರ ಯೋಜನೆ ಅಟಲ್ ಪೆನ್ಷನ್ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ. ಇದು ಬಹಳ ಸರಳವಾಗಿ ಇದನ್ನು ನಾವು ಪಡ್ಕೋಬಹುದು. ನೀವು ಇಷ್ಟೆಲ್ಲ ಹೇಳ್ಬಿಟ್ರಿ, ಇಷ್ಟೆಲ್ಲ ಅಕೌಂಟ್ಗಳನ್ನ ಹೇಳಿದ್ರಿ, ಎಲ್ಲದನ್ನ ಹೇಳಿದ ನಂತರದಲ್ಲಿ ಜಯರಾಮ್ ಶೆಟ್ಟಿ ಈ ಅಕೌಂಟ್ ಓಪನ್ ಮಾಡುವಾಗ ಏನೇನ್ ದಾಖಲೆ ಕೇಳ್ತೀರಿ? ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ಖಾತೆ ಓಪನ್ ಮಾಡಲು ನಮಗೆ ಮುಖ್ಯವಾಗಿ ಬೇಕಾದ್ದು ಒಂದು ಫೋಟೋಗಳು ಬೇಕಾಗ್ತವೆ, ಆಧಾರ್ ಕಾರ್ಡ್ ಬೇಕು, ಆಮೇಲೆ ಪಾನ್ ಕಾರ್ಡ್ಗಳು. ಇದಿಷ್ಟೇ ದಾಖಲೆಗಳು ಸಾಮಾನ್ಯವಾಗಿ ನಮಗೆ ಬೇಕಾದ. ಈ ಮೂರನ್ನ ಅವರು ಒದಗಿಸಲೇಬೇಕಾಗ್ತದೆ. ಹೌದು. ಒಂದ್ಸಾರಿ ಒದಗಿಸಿದ ಮೇಲೆ ಅವರ ಯಾವುದೇ ಖಾತೆಯನ್ನು ಕೂಡ ಓಪನ್ ಮಾಡಬಹುದು. ಹೌದು. ಆಮೇಲೆ ಅಲ್ಲಿ ಕೂಡ ಈ ಒಂಥರ ಇಂಟರ್ನಲ್ ಆಗಿ ಒಂದರಿಂದ ಒಂದು ಖಾತೆಗೆ ಹಣ ವರ್ಗಾವಣೆಗೂ ಕೂಡ ಅವಕಾಶಗಳು ಉಂಟು. ಆಮೇಲೆ ಒಂದು ಖಾತೆ ತೆರೆದು ಕರೆಕ್ಟ್ ಆಗಿ ಸರಿಯಾದ ದಾಖಲೆ ಕೊಟ್ಟು ಒಂದು ಖಾತೆ ತೆರೆದ್ರೆ ಅದಕ್ಕೆ ನಾವು KYC ಅಂತ ಮಾಡಿರ್ತೇವೆ. ಆಮೇಲೆ ಆ ನಂಬರ್ ಮೇಲೆ ಎಷ್ಟು ಖಾತೆಗಳನ್ನು ಬೇಕಾದ್ರೆ ದಾಖಲೆಗಳನ್ನು ಇಲ್ಲ, ಅವಶ್ಯಕತೆ ಇರುವುದಿಲ್ಲ.
ಆಮೇಲೆ ವರ್ಷಕ್ಕೊಂದ್ಸಾರಿ KYC ಏನಾದ್ರು ಅಪ್ಡೇಟ್ ಮಾಡ್ತಿರ್ಬೇಕಾಗುತ್ತೆ? ಇಲ್ಲ, ಹಾಗೇನಿಲ್ಲ. ಕೊಡುವಾಗಲೇ ಕರೆಕ್ಟ್ ಆದ ದಾಖಲೆ ಕೊಟ್ಟು ನಾವು KYC ಕೊಟ್ಟು ಮಾಡಿದ್ರೆ ಮತ್ತೇನು ಸಮಸ್ಯೆಗಳು ಇರುವುದಿಲ್ಲ. ಯಾಕಂದ್ರೆ ಇತ್ತೀಚಿನ ದಿನದಲ್ಲಿ ಸೈಬರ್ ಕ್ರೈಮ್ಗಳು ಬಹಳ ಜಾಸ್ತಿ ಆಗುತ್ತೆ. ಜಯರಾಮ್ ಶೆಟ್ಟಿ, ಪೋಸ್ಟ್ ಆಫೀಸಿನಿಂದ KYC ಅಪ್ಡೇಟ್ ಆಗಬೇಕು ಅಂತ ಪ್ರೆಸ್ ಮಾಡಿ ಅಂತ ಹೇಳ್ತಿರ್ತಾರೆ. ಹೌದು, ನೀವು ಆ ತರದ್ದು ಏನಾದ್ರು ಕೇಳ್ತೀರಾ? ಹೌದು, ಅದನ್ನು ಪ್ರೆಸ್ ಮಾಡಿದಾಗ ನಮ್ಮಲ್ಲಿರುವ ಖಾತೆಯಲ್ಲಿರುವ ಹಣಗಳು ಹೋಗುವ ಸಾಧ್ಯತೆಗಳೇ ಇರ್ತವೆ. ಹಾಗಿದ್ರೆ ನೀವೇನು ಕೇಳೋದಿಲ್ಲ? ಇಲ್ಲ, ಖಂಡಿತವಾಗಿರುವುದಿಲ್ಲ. ಹಾಗೆ ಅಂಚೆ ಕಚೇರಿ ಬಂದಾಗಲೇ ನಾವು ತಿಳಿಸ್ತೇವೆ, ಇದು ನಿಮ್ದು KYC ಅಪ್ಡೇಟ್ ಆಗಿಲ್ಲ, ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಯಾವುದೇ ರೀತಿಯಲ್ಲಿ ಮೆಸೇಜ್ಗಳನ್ನ ಕಳಿಸುವಂತದ್ದಿಲ್ಲ. ಇಲ್ಲ. ಸಾರ್ವಜನಿಕರು ಅದಕ್ಕೆ ಮೋಸ ಹೋಗಬಾರ್ದು ಎಂಬುದು ನಮ್ದು ಒಂದು ಉದ್ದೇಶನೂ ಇರ್ತದೆ. ಹಾಗೆ ಆಮೇಲೆ ನಮ್ಮಲ್ಲಿ ಒಂದು ಅಂಚೆ ಚೀಟಿ ಸಂಗ್ರಹಣಾ ಖಾತೆಗಳು ಅಂತ ಇರ್ತವೆ, ಫಿಲಾಟಲಿ ಅಕೌಂಟ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಹೊಸ ಹೊಸ ಅಂಚೆ ಚೀಟಿಗಳು ನಾವು ಪ್ರತಿ ವರ್ಷಗಳು ಜಾರಿ ಆಗ್ತಾ ಇರ್ತವೆ. ಅದು ಸಾರ್ವಜನಿಕರಿಗೆ ಯಾರಿಗೂ ಗೊತ್ತಾಗುವುದಿಲ್ಲ ಮತ್ತೆ ಸಾರ್ವಜನಿಕ ತಲುಪುವುದಿಲ್ಲ. ಅಂದ್ರೆ ನಿಮ್ಮ ರೆಗ್ಯುಲರ್ ಪೋಸ್ಟ್ ಆಫೀಸ್ ನಲ್ಲಿ ಪೋಸ್ಟ್ ಸ್ಟಾಂಪ್ ಕೊಡುವಾಗ ಇದನ್ನ ಕೊಡೋದಿಲ್ಲ? ಇಲ್ಲ, ಇದೊಂದು ಹವ್ಯಾಸವಾಗಿ ಸಣ್ಣ ಮಕ್ಕಳಲ್ಲಿ ನಾವು ಬೆಳೆಸ್ಕೋಬೇಕಾದ್ದು. ಇದಕ್ಕೆ ಸಾಮಾನ್ಯವಾಗಿ ಏನಂತ ಹೇಳಿದ್ರೆ, ಒಂದು 200 ರೂಪಾಯಿ ಕೊಟ್ಟು ನಮ್ಮ ಪೋಸ್ಟ್ ಆಫೀಸಲ್ಲಿ ಖಾತೆ ತೆರೆದರೆ ಅದು ಹೊಸ ಸ್ಟ್ಯಾಂಪ್ಗಳು ರಿಲೀಸ್ ಆದಾಗ ಅದನ್ನು ನೇರವಾಗಿ ಅವರ ಮನೆಗೆ ನಾವು ತಲುಪಿಸ್ತೇವೆ. ಸ್ಟಾಂಪ್ ಕಲೆಕ್ಷನ್ ಹ್ಯಾಬಿಟ್ ಯಾರ್ಯಾರಿಗೆ ಇದೆಯೋ ಅವರು ನಿಮ್ಮಲ್ಲಿ ಬಂದು 200 ರೂಪಾಯಿನ ಒಂದು ಖಾತೆ ತೆಗೆದುಬಿಟ್ರೆ ಆಯ್ತು. ಹೌದು. ಆಮೇಲೆ ಆ 200 ರೂಪಾಯಿ ಖಾಲಿ ಆದಾಗ ಮತ್ತೆ ಅದಕ್ಕೆ ಹಣ ತುಂಬುತ್ತಾ ಇದ್ದಾಗೇನೆ ಹೊಸ ಸ್ಟ್ಯಾಂಪ್ಗಳು ಅವರ ಮನೆ ಬಾಗಿಲಿಗೆ ಬರ್ತಾ ಇರ್ತವೆ, ಮೊಬೈಲ್ ರೀಚಾರ್ಜ್ ಮಾಡಿದಾಗ. ಹೌದು, ಖಂಡಿತವಾಗಿಯೂ ಹಾಗೆ. ಆಮೇಲೆ ನಮ್ಮಲ್ಲಿ ಶಿವಮೊಗ್ಗದಲ್ಲಿ ನಾವು ಡಾಕ್ ನಿರ್ಯಾತ ಕೇಂದ್ರ ಅಂತ ತೆರೆದಿದ್ದೇವೆ. ಅಂದ್ರೆ ಈಗ ಫಾರಿನಿಗೆಲ್ಲ ನಾವು ಏನಾದರೂ ವಸ್ತುಗಳನ್ನು ಕಳಿಸಬೇಕಾದ್ರೆ ಅದು ಡಾಕ್ ನಿರ್ಯಾತ ಕೇಂದ್ರದ ಮೂಲಕ ನಾವು ಕಳಿಸಬಹುದು. ಅದು ಶಿವಮೊಗ್ಗ ಹೆಡ್ ಪೋಸ್ಟ್ ಆಫೀಸಲ್ಲಿ ನಾವು ಪ್ರಾರಂಭಿಸಿದ್ದೇವೆ. ಇದು ಕಸ್ಟಮ್ಸ್ ಕೆಲಸವನ್ನು ಸ್ವಲ್ಪ ಸುಲಭ ಮಾಡುತ್ತದೆ. ಕಸ್ಟಮ್ಸ್ಗೆ ಹೋಗಬೇಕಾಗಿಲ್ಲ, ಅಂಚೆ ಕಚೇರಿ ಮೂಲಕನೇ ನಾವು ಕಳಿಸಬಹುದು. ಆಮೇಲೆ ಇನ್ನೊಂದು ನಾನು ಕುತೂಹಲ ಕೇಳ್ತೇನೆ, ಹಪ್ಪಳ ಸಂಡಿಗೆ ಎಲ್ಲ ನಮ್ಮ ಫಾರಿನ್ ನಲ್ಲಿ ಇರೋ ಮಕ್ಕಳಿಗೆ ಕಳಿಸ್ಬೇಕು ಅಂದ್ರೆ ಅದನ್ನು ಕಳಿಸ್ಕೊಡ್ತೀರಾಗಿದ್ರೆ? ಸಾಧಾರಣವಾಗಿ ಏನಂತ ಹೇಳಿ ಅದರಲ್ಲೊಂದು ನಾವು ರಿಜಿಸ್ಟರ್ ಆಗಿರ್ಬೇಕು DNK. ಒಂದು ಪಾರ್ಸಲ್ ಮಾತ್ರ ಕಳಿಸುವವರಿಗೆ ಸಾಮಾನ್ಯವಾಗಿ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಕಳಿಸಿದ್ರೆ ನಾವು ಕಳಿಸ್ತೀವಿ. ಈ DNK ಅಂದ್ರೆ ಡಾಕ್ ನಿರ್ಯಾತ ಕೇಂದ್ರ ಅಂದ್ರೆ ಸಾಧಾರಣವಾಗಿ ಎಕ್ಸ್ಪೋರ್ಟ್ ಮಾಡುವವರು ಇರ್ತಾರೆ, ದೊಡ್ಡ ಮಟ್ಟದಲ್ಲಿ ಕಂಪನಿಗಳೆಲ್ಲ, ಅವರಿಗೆಲ್ಲ ಇದು ಪ್ರಯೋಜನಕಾರಿಯಾಗಿರ್ತದೆ. ಈ ಹಪ್ಪಳ ಸಂಡಿಗೆ ಏನಾದರೂ ಒಂದು ನಮ್ಮ ಸಂಬಂಧಿಗೆ ಕಳಿಸ್ಬೇಕಂತ ನಾವು ನೇರವಾಗಿ ಪೋಸ್ಟ್ ಆಫೀಸ್ಗೆ ಹೋಗಿ ಪಾರ್ಸಲ್ ಮಾಡಬಹುದು. ಅದು ಸಹ ನಮ್ಮಲ್ಲಿ ಉಂಟು. ಸ್ಪೀಡ್ ಪೋಸ್ಟ್ಗಳು, ಪಾರ್ಸೆಲ್ಗಳು, ರಿಜಿಸ್ಟರ್ಡ್ ಪೋಸ್ಟ್ಗಳು, ಎಲ್ಲ ರೀತಿಯ ಸೌಲಭ್ಯಗಳು ಇರ್ತವೆ. ಅದರ ಪ್ರಯೋಜನ ಪಡ್ಕೋಬಹುದು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಪೋಸ್ಟ್ ಆಫೀಸಲ್ಲಿ ಇರುವ ಯೋಜನೆ, ಒಂದು ಆಕರ್ಷಕವಾದ ಯೋಜನೆ ಅಂತ ಹೇಳಿ ಡೈರೆಕ್ಟ್ ಪೋಸ್ಟ್ ಅಂತ. ಸಾಮಾನ್ಯವಾಗಿ ಇದು ಯಾರಿಗೂ ತಿಳಿದಿರುವುದಿಲ್ಲ. ಅಂದರೆ ಈಗ ಉದಾಹರಣೆಗೆ ನಾನೊಂದು ಹೊಸ ಬಿಸ್ನೆಸ್ ಪ್ರಾರಂಭ ಮಾಡ್ತಿದ್ದೇನೆ, ವ್ಯವಹಾರ ಅಂಗಡಿ ಪ್ರಾರಂಭ ಮಾಡ್ತಿದ್ದೇನೆ. ನನಗೆ ಒಂದು ನಿಗದಿತ ವ್ಯಾಪ್ತಿ ಪ್ರದೇಶದಲ್ಲಿ ಪ್ರಚಾರ ಮಾಡಬೇಕು ಅದನ್ನು ಅಂತ ನನ್ನ ಉದ್ದೇಶ ಇರ್ತದೆ. ಅದನ್ನು ಸಹ ಪೋಸ್ಟ್ ಆಫೀಸ್ ಮೂಲಕ ಮಾಡಬಹುದು. ಪಾಂಪ್ಲೆಟ್ ಅನ್ನ ಕೊಡ್ತಾರೆ. ನಿಮ್ಮ ಕರಪತ್ರ ಏನಿರ್ತದೆ ಅಂಗಡಿ ತೆರೆಯುವ ಬಗ್ಗೆ, ಅದನ್ನ ಸಾಮಾನ್ಯವಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಮನೆಗೆ ಪೇಪರ್ ಬರುವಂತ ಸಮಯದಲ್ಲಿ ಪೇಪರ್ ನಲ್ಲಿ ಒಂದೊಂದು ಪಾಂಪ್ಲೆಟ್ ಗಳನ್ನ ನೋಡ್ತಾ ಇರ್ತೀವಿ. ಹೌದೌದು. ಆ ತರದ ಪಾಂಪ್ಲೆಟ್ ಹಚ್ಚೋ ಕೆಲಸ ಅಂಚೆ ಇಲಾಖೆ ಅದು ಮಾಡ್ತೇವೆ ನಾವು. ಅಂದ್ರೆ ಇದರಲ್ಲಿ ಅನ್ಅಡ್ರೆಸ್ಡ್ ಅಂತ ಹೇಳ್ತೇವೆ, ವಿಳಾಸ ಇಲ್ಲದ ಪತ್ರಗಳನ್ನು ನಾವು ಬಟವಾಡೆ ಮಾಡ್ತೇವೆ ಅಂತ ಹೇಳಿ. ನೀವು ನಮಗೆ ಪತ್ರಗಳನ್ನು ಕೊಟ್ಟರೆ ಸಾಕು, ಮತ್ತು ಇಂಥದ್ದೇ ವ್ಯಾಪ್ತಿ ಅಥವಾ ಏರಿಯಾದಲ್ಲಿ ಬಟವಾಡೆ ಮಾಡಿ ಅಂತ ಹೇಳಿದರೆ ಆ ಪ್ರದೇಶದಲ್ಲಿ ಮಾತ್ರ ನಾವು ಬಟವಾಡೆ ಮಾಡ್ತೇವೆ. ಇದಕ್ಕೆ ಒಂದಕ್ಕೆ ₹1.50 ಚಾರ್ಜ್ ಇರ್ತದೆ ಅಷ್ಟೇ. ಸ್ಟ್ಯಾಂಪ್ ಹಚ್ಚೋ ಕೆಲಸ ಇಲ್ಲ, ಅದು ನಾವೇ ಫ್ರ್ಯಾಂಕಿಂಗ್ ಮಾಡ್ಕೊಳ್ತೇವೆ. ಆಮೇಲೆ ವಿಳಾಸ ಇರುವುದಿಲ್ಲ. ನೀವು ಹೇಳಿದಂತ ವ್ಯಾಪ್ತಿಯ ಪ್ರದೇಶದ ಮನೆ ಇದೆಯೋ ಅಷ್ಟು ಮನೆಗೆ ಹಂಚಿ ಬಂದ್ಬಿಡ್ತೀರಿ. ಖಂಡಿತ. ನಮ್ಮಲ್ಲಿ ಒಂಥರ ತಮಾಷೆ ಹೇಳೋದು ಅಂತಂದ್ರೆ, ಊರಿನಲ್ಲಿ ಮದುವೆ ಆದಾಗ ಗ್ರಾಮಕ್ಕೆ ಕರೆಯೋಲೆ ಅಂತ ಹೇಳ್ತೀವಲ್ಲ, ಗ್ರಾಮದಲ್ಲಿರೋ ಎಲ್ಲ ಮನೆಗಳಿಗೆ ಕೊಟ್ಟು ಬಂದ್ಬಿಡೋದು. ಹೌದು, ಹಾಗೆ ಇದೊಂದು ಸುಲಭ ವಿಧಾನ. ನಮ್ಮ ಏನಾದರೂ ಹೊಸ ವ್ಯವಹಾರಗಳನ್ನು ಪ್ರಾರಂಭ ಮಾಡುವಾಗ ಪ್ರಚಾರ ಮಾಡಲಿಕ್ಕಿರುವಂತಹ ಸುಲಭ ವಿಧಾನಗಳು ಇದೊಂದು. ಈಗ ಇಷ್ಟೆಲ್ಲ ಆದ ನಂತರದಲ್ಲಿ ಸಾಮಾನ್ಯವಾಗಿ ಒಂದು ಮದುವೆಯೋ ಅಥವಾ ಉಪನಯನವೋ ಇರುತ್ತೆ. ಆವಾಗ ನನಗೆ ಏನನ್ಸ್ಬಿಡುತ್ತೆ ಅಂತಂದ್ರೆ, ನಾನು ಪೋಸ್ಟ್ ಕಳಿಸೋವಾಗ ನಂದೇ ಒಂದು ಫೋಟೋ ಹಾಕ್ಬಿಟ್ಟು ಸ್ಟಾಂಪ್ ಅನ್ನ ಮಾಡಿ ಕಳಿಸ್ತೀನಿ ಅಂತ ಒಂದು ನನಗೆ ಆಸೆ ಇರುತ್ತಪ್ಪ. ಹೌದು, ಅದಕ್ಕೂ ಅವಕಾಶ ಕೊಡ್ತೀರಾ? ಖಂಡಿತವಾಗಿ. ಯಾಕೆಂದ್ರೆ ನಮ್ಮ ಪೋಸ್ಟ್ ಆಫೀಸಲ್ಲಿ ಒಂದು ಮೈ ಸ್ಟ್ಯಾಂಪ್ ಅಂತ ಇರ್ತದೆ. ಮೈ ಸ್ಟ್ಯಾಂಪ್ ಅಂತ ಹೇಳಿದ್ರೆ ನಮ್ದೇ ಭಾವಚಿತ್ರ ಇರುವ ಸ್ಟ್ಯಾಂಪ್ ಅನ್ನು ನಾವೇ ಮುದ್ರಿಸಿಕೊಳ್ಳೋದು. ಸಾಮಾನ್ಯವಾಗಿ ನಾವು ಬೇರೆಯವರ ಸ್ಟ್ಯಾಂಪ್ ಮುದ್ರಣವನ್ನು ನೋಡಿರ್ತೇವೆ, ನಮ್ದೇ ಮುದ್ರಣ ಫೋಟೋ ಇರುವಂತಹ ಸ್ಟ್ಯಾಂಪ್ಗಳನ್ನು ನೋಡಿರುವುದಿಲ್ಲ. ಸೊ ಅದಕ್ಕೆ ನಮ್ಮಲ್ಲಿ ಮೈ ಸ್ಟ್ಯಾಂಪ್ ಅಂತ ಇರ್ತದೆ. ಅದು ₹300 ಕೊಟ್ಟರೆ ನಮ್ಮಲ್ಲಿ ಶಿವಮೊಗ್ಗ ಅಂಚೆ ಕಚೇರಿಯಲ್ಲಿ ನಾವು ಮಾಡಿಕೊಡ್ತೇವೆ. ಉದಾಹರಣೆಗೆ ಯಾರ್ದಾದ್ರೂ ಮದುವೆ ಇದ್ರೆ ಆ ಮದುವೆ ಮದುಮಗ ಮತ್ತು ಮದುಮಗಳದ್ದು ಒಟ್ಟಿಗೆ ಸೇರಿಸಿ ಒಂದು ಮೈ ಸ್ಟ್ಯಾಂಪ್ ಮಾಡಿ, ಅದು ಏನು ಆಮಂತ್ರಣ ಪತ್ರ ಕಳಿಸ್ತೇವೆ ಅದಕ್ಕೆ ಅವರದೇ ಸ್ಟ್ಯಾಂಪ್ ಹಚ್ಚಿ ನಾವು ಕಳಿಸಬಹುದು. ಆ ರೀತಿಯ ಯೋಜನೆ ಸಹ ಉಂಟು, ಮೈ ಸ್ಟ್ಯಾಂಪ್ ಅಂತ ಹೇಳಿ. ಇದು ಶಿವಮೊಗ್ಗ ಅಂಚೆ ಕಚೇರಿಯಲ್ಲಿ, ಮುಖ್ಯ ಅಂಚೆ ಕಚೇರಿಯಲ್ಲಿ ಮಾತ್ರ ಇದೆ. ಹೌದು, ನಿಮ್ಮ ಶಿವಮೊಗ್ಗ ಮುಖ್ಯ ಅಂಚೆ ಕಚೇರಿಯಲ್ಲಿ ಮಾತ್ರ ಇದನ್ನ ಪಡೆಯುವ ಸೌಲಭ್ಯ ಇದೆ. ಪಡೆಯುತ್ತೆ. ಬರ್ತ್ ಸರ್ಟಿಫಿಕೇಟ್ ಮತ್ತು ಡೆತ್ ಸರ್ಟಿಫಿಕೇಟ್ ಡೆಲಿವರಿ ಬಗ್ಗೆ ಸಹ ನಾವು ಒಂದು ಯೋಜನೆ ಹಮ್ಮಿಕೊಂಡಿದ್ದೇವೆ. ಅಂದರೆ ಈ ಮುನ್ಸಿಪಾಲಿಟಿ ಅವರೊಟ್ಟಿಗೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಯೋಜನೆಯನ್ನು ಪ್ರಾರಂಭ ಹಂತದಲ್ಲಿ ಉಂಟು.
ಅದು ಆದರೆ ಬರ್ತ್ ಡೆತ್ ಸರ್ಟಿಫಿಕೇಟ್ ಪೋಸ್ಟ್ ಆಫೀಸ್ ಮೂಲಕನೂ ಬಟವಾಡೆ ಮಾಡುವಂಥ ಕಾರ್ಯಕ್ರಮವು ನಮ್ಮ ಇದರಲ್ಲಿ ಉಂಟು. ಅಂದರೆ ಈ ಮುನ್ಸಿಪಾಲಿಟಿಯಲ್ಲೇ ಅರ್ಜಿ ಕೊಡುವಾಗಲೇ ಒಂದು ಎಕ್ಸ್ಟ್ರಾ ಅರ್ಜಿ ಕೊಡಬೇಕು, ನನ್ನ ಬರ್ತ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟನ್ನು ಪೋಸ್ಟ್ ಆಫೀಸ್ ಮೂಲಕ ಬಟವಾಡೆ ಮಾಡಿ ಅಂತ. ಆ ಯೋಜನೆ ಮೂಲಕ ನಾವು ಪೋಸ್ಟ್ ಆಫೀಸ್ ಮೂಲಕ ನಾವು ಬಟವಾಡೆ ಮಾಡುವಂಥ ಅದು ಸಹ ಒಂದು ಯೋಜನೆ ನಮ್ಮಲ್ಲಿ ಉಂಟು. ಅದು ಇಷ್ಟೆಲ್ಲ ಯೋಜನೆಗಳನ್ನು ಹೇಳಿದ್ವಿ ಜಯರಾಮ್ ಶೆಟ್ಟರೆ. ಹಿಂದಿನ ವರ್ಷದ ಒಂದಿಷ್ಟು ಯೋಜನೆಗಳನ್ನು ತಿಳಿಸುವಂಥ ಪ್ರಯತ್ನ ನಾವು ಪ್ರತಿದಿನ ಬೆಳಗ್ಗೆ 6:45 ಪ್ರಸಾರವಾಗತಕ್ಕಂತಹ ಹೆಲ್ತ್ ಇಂಡ್ಸ್ ಕಾರ್ಯಕ್ರಮದ ಮುಖಾಂತರ ಮಾಡ್ತಾ ಇದ್ವಿ. ಆರೋಗ್ಯ ಸಲಹೆಯೊಟ್ಟಿಗೆ ಪೋಸ್ಟ್ ಆಫೀಸಿನಲ್ಲಿರತಕ್ಕಂಥ ಸೌಲಭ್ಯಗಳನ್ನು ಕೂಡ ನಿರಂತರವಾಗಿ 1 ವರ್ಷ ನಾವು ಪ್ರಸಾರ ಮಾಡಿದ್ವಿ. ಅದು ಬಹಳಷ್ಟು ಜನರನ್ನು ತಲುಪೋದಕ್ಕೂ ಕೂಡ ಸಾಧ್ಯ ಆಯಿತು. ಹಾಗೆ ಈಗಲೂ ಕೂಡ ಜನರು ಅಥವಾ ಜನರಿಗೆ ಇದನ್ನ ತಿಳಿಸೋದಿಕ್ಕೆ ಈ ವರ್ಷನೂ ಏನಾದರೂ ಯೋಜನೆ ಮಾಡ್ತಾ ಇದ್ದೀರಾ? ಅದೇ ರೀತಿ ಈ ವರ್ಷನೂ ಸಹ ನಾವು ಬರುವ 19ನೇ ತಾರೀಕಿನಿಂದ ಈ ಯೋಜನೆಯನ್ನು ಪ್ರಾರಂಭಿಸುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ. ಅಂದರೆ ಈ ಮಾಹಿತಿ ಎಲ್ಲ ಸಾರ್ವಜನಿಕರು ತಲುಪಬೇಕಾದ್ದು ಮುಖ್ಯ. ಈಗ ಇವತ್ತು ನಾವು ಈ ರೀತಿ ಸಮಗ್ರವಾಗಿ ಹೇಳಿದ್ದೀವಿ. ಹೌದು, ಪ್ರತಿದಿನ ಅದನ್ನು ನೆನಪಿಸಬೇಕಾಗ್ತದೆ. ಈ ಬಾನುಲಿ ಕೇಂದ್ರದ ಮೂಲಕ ಬಂದ ಕೂಡಲೇ ಇಂಥದ್ದೊಂದು ಯೋಜನೆ ಪೋಸ್ಟ್ ಆಫೀಸಲ್ಲಿ ಉಂಟು, ನಾವು ಪೋಸ್ಟ್ ಆಫೀಸ್ಗೆ ಹೋಗಿ ತೆರೀಬೇಕೆಂಬುದು ಪದೇ ಅವರಿಗೊಂದು ನೆನಪಿಗೆ ಸಾಧನವಾಗ್ತದೆ. ಸೊ ಆ ಯೋಜನೆಯನ್ನು ಸಹ ನಾವು ಬರುವ 19ನೇ ತಾರೀಕಿನಿಂದ ರೇಡಿಯೋದ ಮೂಲಕ ನಾವು ಪ್ರಸಾರ ಮಾಡುವ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ. ಹೌದು ಜಯರಾಮ್ ಶೆಟ್ರೆ, ಯಾಕೆಂತಂದ್ರೆ ಇದು ನಮ್ಮ ಕೇಳುಗರಿಗೆ ಒಂಥರ ಮೇಲಿಂದ ಮೇಲೆ ನೆನಪು ಮಾಡುವುದಕ್ಕೋಸ್ಕರವಾಗಿ, ಅದರಲ್ಲಿ ವಿಶೇಷವಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದು ಕೂಡ ಆರೋಗ್ಯ ಕಾರ್ಯಕ್ರಮದೊಟ್ಟಿಗೆ ಇದನ್ನ ಯಾಕೆ ಸಮ್ಮಿಳಿತಗೊಳಿಸಿದ್ವಿ ಅಂತಂದ್ರೆ, ಆರೋಗ್ಯಕ್ಕೂ ಅಂಚೆ ಇಲಾಖೆಗೂ ಬಹಳ ಹತ್ತಿರದ ಸಂಬಂಧ ಇದೆ. ಆ ಒಂದು ಉದ್ದೇಶದಿಂದ ಪ್ರತಿಯೊಬ್ಬರು ಉತ್ತಮ ಆರೋಗ್ಯವನ್ನು ಪಡ್ಕೊಳ್ಳಿ ಅನ್ನೋದು ಒಂದು ಉದ್ದೇಶ. ಉತ್ತಮ ಆರೋಗ್ಯದೊಟ್ಟಿಗೆ ಉತ್ತಮ ಹಣಕಾಸಿನ ವ್ಯವಸ್ಥೆಯನ್ನು ಕೂಡ, ಜೀವನದ ಭದ್ರತೆಯನ್ನು ಕಲ್ಪಿಸಿಕೊಳ್ಳಿ ಅನ್ನೋ ಉದ್ದೇಶವೂ ಕೂಡ ಇದರಲ್ಲಿ ಅಡಗಿರೋದ್ರಿಂದ, ತಾವು ಕೂಡ ಈ ಕಾರ್ಯಕ್ರಮದೊಟ್ಟಿಗೆ ನಮ್ಮೊಟ್ಟಿಗೆ ಕೈ ಜೋಡಿಸಿರೋದ್ರಿಂದ ತಮಗೆ ಧನ್ಯವಾದ, ನಮಸ್ಕಾರ. ಅದು ಸಹ ನಾವು ಈ ಭಾರತೀಯ ಅಂಚೆ ಇಲಾಖೆ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಪ್ರಸಾರ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಭದ್ರಾವತಿ ನಿಲಯದ ಎಲ್ಲ ಸಿಬ್ಬಂದಿಗಳಿಗೂ ಸಹ ಭಾರತೀಯ ಅಂಚೆ ಇಲಾಖೆ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಕೇಳುಗರೆ, ಈ ತಿಂಗಳ 19ರಿಂದ ನಮ್ಮ ಆರೋಗ್ಯ ಸಲಹೆ ಹೆಲ್ತ್ ಇಂಡ್ಸ್ ಕಾರ್ಯಕ್ರಮ ಬೆಳಗ್ಗೆ 6:45 ಪ್ರಸಾರವಾಗುವಂತಹ ಹೆಲ್ತ್ ಇಂಡ್ಸ್ ಆರೋಗ್ಯ ಸಲಹೆ ಕಾರ್ಯಕ್ರಮದಲ್ಲಿ ಅಂಚೆ ಇಲಾಖೆಯ ವಿವಿಧ ಯೋಜನೆಗಳ ಪರಿಚಯ ಪ್ರತಿದಿನ ನಿಮಗಾಗ್ತಾ ಹೋಗುತ್ತೆ. ಅದನ್ನು ಕೇಳಿ ಉಪಯೋಗವನ್ನು ಪಡ್ಕೊಳ್ಳಿ ಅನ್ನೋ ಆಶಯದೊಂದಿಗೆ ಇಂದು ನಾವು ಈ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ 10 ಹಲವು ಅಂಶಗಳನ್ನು ನಿಮಗೆ ಈಗ ಸರಿಯಾಗಿ ಇನ್ನೂ ಅರ್ಥೈಸ್ಕೋಬೇಕು ಅಂತಂದರೆ, ಇದನ್ನು ಆಕಾಶವಾಣಿ ಭದ್ರಾವತಿಯ ಯೂಟ್ಯೂಬ್ನಲ್ಲಿನೂ ಕೂಡ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ಕೂಡ ನೀವು ಕೇಳಿ ಯಾವ ಒಂದು ಸ್ಕೀಮ್ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಬಹುದು. ನಮಸ್ಕಾರ, ಧನ್ಯವಾದ. ಇದುವರೆಗೆ ಭಾರತೀಯ ಅಂಚೆ ಇಲಾಖೆಯಲ್ಲಿ ಇರುವ ಸೌಲಭ್ಯದ ಕುರಿತು ಶಿವಮೊಗ್ಗ ಅಂಚೆ ವಿಭಾಗದ ಅಧೀಕ್ಷಕರಾದ ಜಿ. ಜಯರಾಮ ಶೆಟ್ಟಿ ಅವರೊಂದಿಗೆ ವಿಶೇಷ ಸಂವಾದ ಕೇಳಿದಿರಿ. ಇವರೊಂದಿಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್.